Hello students, welcome to today's class. So ಇವತ್ತಿನ ಕ್ಲಾಸಲ್ಲಿ ಪ್ರಿಪರೇಷನ್ ಆ್ಯಂಡ್ ಪ್ರಾಪರ್ಟೀಸ್ ಆಫ್ ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಆ್ಯಂಡ್ ಪೊಟ್ಯಾಷಿಯಮ್ ಪರ್ಮಾಂಗನೇಟ್ ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. In today's class we are going to discuss about preparation of potassium dichromate. First of all, ಗೊತ್ತಿರಲಿ potassium dichromate formula is K2Cr2O7 potassium dichromate and oxidation state of this is +6. You are going to get ನೋಡಿ +6 ಬರ್ತದೆ. ಇದ್ರ ಜೊತೆ ಇನ್ನೊಂದು ಫಾರ್ಮುಲಾ ನೆನಪಿಟ್ಕೊಳ್ಳಿ, potassium chromate. So potassium chromate having formula K2Cr2O4 ನೋಡಿ, ಇದು K2Cr2O7 dichromate, K2Cr2O4 ಅಂತ ಏನಿದೆ ಇದು ಕ್ರೋಮೇಟ್, ರೈಟ್? ಸೊ ಈಗ K ಬದಲಿಗೆ Na ಏನಾದರೂ ಚೇಂಜ್ ಮಾಡಿದ್ರೆ we will get Na2Cr2O7. name of this is sodium dichromate and Na2Cr2O4, that is sodium chromate. ಒಂದು ಪಾಯಿಂಟ್ ನೆನಪಿರಲಿ, ಅದು ಸೋಡಿಯಂ ಡೈಕ್ರೋಮೇಟ್ ಇರಲಿ ಪೊಟ್ಯಾಷಿಯಂ ಡೈಕ್ರೋಮೇಟ್ ಇರಲಿ, ಇದರ ಕೆಮಿಕಲ್ ಪ್ರಾಪರ್ಟೀಸ್ ಅಂತ ನಾವೇನು ಹೇಳ್ತೀವಿ, ಕೆಮಿಕಲ್ ಪ್ರಾಪರ್ಟೀಸ್ ಆರ್ ಬಿಕಾಸ್ ಆಫ್ Cr2O7 2- ಅಯಾನ್, ಅಂದ್ರೆ ಡೈಕ್ರೋಮೇಟ್ ಅಯಾನ್ಸ್ ಮೇಲೆ ಡಿಪೆಂಡ್ ಆಗಿರ್ತದೆ ಹೊರತು ಕೆ ಅಥವಾ ಸೋಡಿಯಂ ಮೇಲೆ ಅಲ್ಲ. ಸಿ ಸಮ್ ಫಿಸಿಕಲ್ ಪ್ರಾಪರ್ಟೀಸ್ ಡೆಫಿನೆಟ್ಲಿ ಡಿಪೆಂಡಿಂಗ್ ಆನ್ ದಿಸ್. ಈಗ ಬಾಯ್ಲಿಂಗ್ ಪಾಯಿಂಟ್ ಇರ್ಬೋದು, ಮೆಲ್ಟಿಂಗ್ ಪಾಯಿಂಟ್ ಇರ್ಬೋದು, ಮಾಸ್ ಜಾಸ್ತಿ ಆಗ್ತದೆ ಕೆ ಅಂದಾಗ Na ಕಿಂತ, ಸೊ ಅದೆಲ್ಲ ಸ್ವಲ್ಪ ಜಾಸ್ತಿ ಆಗ್ತದ, ಸಾಲಿಬಿಲಿಟಿ, ಸಿ ಇವೆಲ್ಲ ಫಿಸಿಕಲ್ ಪ್ರಾಪರ್ಟೀಸ್ ಹೌದಾ. ಬಟ್ ಕೆಮಿಕಲ್ ಪ್ರಾಪರ್ಟೀಸ್ ಡಿಪೆಂಡಿಂಗ್ ಆನ್ Cr2O7 2- ಅನ್ನೋದು ಗೊತ್ತಿರಲಿ, ರೈಟ್? ಎಸ್. Now first we will see the preparation, and this preparation is from, remember, chromite ore. Chromite ore ಬಗ್ಗೆ ಒಂದು ಪಾಯಿಂಟ್ ನೆನಪಿಟ್ಕೊಳ್ಳಿ, this can also be written as FeOCr2O3. remember FeOCr2O3, right? so iron oxidation state ಇಲ್ಲಿ +2 ಇರ್ತದೆ, ಕ್ರೋಮಿಯಂ ಆಕ್ಸಿಡೇಷನ್ ಸ್ಟೇಟ್ +3 ಇರ್ತದೆ, FeO.Cr2O3 ಅಂತಾನೂ ಕೂಡ ನಾವು ಬರೀಬಹುದು chromite ore. so this is chromite ore. ore ಅಂತಂದ್ರೆ ಗೊತ್ತಿರಲಿ, ore ಅಂತಂದ್ರೆ the substance from which the compound is prepared. ಅದು ಕಂಪೌಂಡ್ ಇಸ್ ಪ್ರಿಪೇರ್ಡ್ ಇರಬಹುದು, ಮೆಟಲ್ ಅನ್ನು ಎಕ್ಸ್ಟ್ರಾಕ್ಟ್ ಮಾಡೋದಿರಬಹುದು, ಲೈಕ್ ದಿಸ್. ನಿಮ್ಗೆ ಗೊತ್ತಿದೆ ಈ ಬಾಕ್ಸೈಟ್ ಓರ್ ನ ಕೇಳಿರ್ತೀರಿ, Al2O3 2H2 ಅಂತ ಹೇಳಿ. ದಿಸ್ ಇಸ್ ದ ಓರ್ ಫ್ರಮ್ ವಿಚ್ ಅಲ್ಯೂಮಿನಿಯಂ ಇಸ್ ಎಕ್ಸ್ಟ್ರಾಕ್ಟೆಡ್. ಅಂದ್ರೆ ಇದು ಓರ್ ಅಂತ ಕರಿತೀವಿ ನಾವು, ಬಾಕ್ಸೈಟ್ ಓರ್, ಲೈಕ್ ದಟ್ ಕ್ರೋಮೈಟ್ ಓರ್. ಓಕೆ, ಫಸ್ಟ್ ಸ್ಟೆಪ್ ನೋಡಿ, 3 ಸ್ಟೆಪ್ ಇರ್ತದೆ. ಫಸ್ಟ್ ಸ್ಟೆಪ್ ಬಹಳ ಸಿಂಪಲ್, ಕ್ರೋಮೈಟ್ ಓರ್ is treated with sodium carbonate in presence of air to form sodium chromate. See, very simple reaction. Practice ಮಾಡಬೇಕು, reaction should be practiced, then only you can remember. ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನೆನಪಿರ್ತದೆ, ಯಾಕಂದ್ರೆ ಇದರ ಫಾರ್ಮುಲಾ ಗೊತ್ತಿರ್ಬೇಕಲ್ಲ. ಕ್ರೋಮೈಟ್ ಓರ್, ಇದು ಸೋಡಿಯಂ ಕಾರ್ಬೋನೇಟ್, ಇದು ಆಕ್ಸಿಜನ್, ಅದನ್ನ ಬರ್ತೀವಿ ನಾವಿಲ್ಲಿ ನೋಡಿ. ಸೊ ಟು ಫಾರ್ಮ್ ಸೋಡಿಯಂ ಕ್ರೋಮೇಟ್, ದ ನೇಮ್ ಆಫ್ ದಿಸ್ ಇಸ್ ಸೋಡಿಯಂ ಕ್ರೋಮೇಟ್. ಸೊ Fe2O3 and CO2 is going to get the product. ಸೊ ಪ್ರಾಡಕ್ಟ್ ಯಾವ್ದು ಬರ್ತದ, ಬೈ ಪ್ರಾಡಕ್ಟ್ ಯಾವ್ದು ಬರ್ತದೆ, ಇವನ್ನೆಲ್ಲ ಪ್ರಾಕ್ಟೀಸ್ ಮಾಡಲೇಬೇಕು. ಇನ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ರಿಮೆಂಬರ್, ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಇಸ್ ಕಂಪಲ್ಸರಿ. ಕಂಪಲ್ಸರಿ ಆಗಿ ಬರೀಲೇಬೇಕು. ಬ್ಯಾಲೆನ್ಸ್ ಅನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಲೇಬೇಕು, ರಿಯಾಕ್ಷನ್ ಬ್ಯಾಲೆನ್ಸ್ ಮಾಡಬೇಕು. ಇದಕ್ಕೆ ಶಾರ್ಟ್ ಕಟ್ ಇಲ್ಲ, ರಿಮೆಂಬರ್, ಇದಕ್ಕೆ ಹಾರ್ಡ್ ವರ್ಕ್ ಇಸ್ ದ ಓನ್ಲಿ ಶಾರ್ಟ್ ಕಟ್ ಅಷ್ಟೇ. ಓಕೆ, ಪ್ರಾಕ್ಟೀಸ್ ಮಾಡಿ, ಒಂದು 5 ಸಲ ಬರ್ತಿಗಿರಿ, ಕಾನ್ಸಂಟ್ರೇಷನ್ ಕೊಟ್ಟು, ನಮಗೇ ನೆನಪಿರ್ತದೆ. ಓಕೆ, ಡೋಂಟ್ ವರಿ ಅಬೌಟ್ ದಟ್. ಸೊ ಪೊಟ್ಯಾಷಿಯಂ, ಅದರ ಸೋಡಿಯಂ ಕ್ರೋಮೇಟ್ ಕಲರ್ ನೋಡಿ, ಯೆಲ್ಲೋ ಕಲರ್ ಇರ್ತದೆ, ಗೊತ್ತಿರಲಿ. ಸೋಡಿಯಂ ಕ್ರೋಮೇಟ್ ಕಲರ್ ಇಸ್ ಯೆಲ್ಲೋ ಕಲರ್, ಯು ಆರ್ ಗೋಯಿಂಗ್ ಟು ಗೆಟ್. ಇದು ಫಸ್ಟ್ ಸ್ಟೆಪ್. ಈಗ ಫಸ್ಟ್ ಸ್ಟೆಪ್ ಆಯ್ತು, ಸೋಡಿಯಂ ಕ್ರೋಮೇಟ್ Na2Cr2O4 ಪ್ರಿಪೇರ್ ಆಯ್ತು. ಸೆಕೆಂಡ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀವಿ ನೋಡಿ, ಸೆಕೆಂಡ್ ಸ್ಟೆಪ್ ಅಲ್ಲಿ ದ ಯೆಲ್ಲೋ ಸೊಲ್ಯೂಷನ್ ಅಬ್ಟೈನ್ಡ್ ಫ್ರಮ್ ಅಬೌವ್ ಸ್ಟೆಪ್, ಅಂದ್ರೆ ಸೋಡಿಯಂ ಕ್ರೋಮೇಟ್ ಕಾನ್ಸಂಟ್ರೇಟೆಡ್ H2SO4 ಜೊತೆ ರಿಯಾಕ್ಟ್ ಆಗ್ತದೆ, acidified with concentrated sulfuric acid to form sodium dichromate. ನೋಡಿ ಸೋಡಿಯಂ ಡೈಕ್ರೋಮೇಟ್ ಬಂತ, Na2Cr2O7 ಸೋಡಿಯಂ ಕ್ರೋಮೇಟ್ ತಗೊಂಡ್ವಿ, ಆಸಿಡಿಫಿಕೇಶನ್ ಮಾಡಿದ್ವಿ, H+ ಅನ್ನು ಆಡ್ ಮಾಡಿದ್ವಿ. ಸಿ ಆಸಿಡಿಫಿಕೇಶನ್ H2SO4 ಬರೀಬೇಕಂತ ಏನಿಲ್ಲ ಇಲ್ಲಿ. ಈ ರಿಯಾಕ್ಷನ್ NCERT ಅಲ್ಲಿ ಕೊಟ್ಟಿರೋದಕ್ಕೆ ಇದನ್ನ ನಾವು ಅಯಾನಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಅಯಾನಿಕ್ ರಿಯಾಕ್ಷನ್ ಇದು NCERT ಅಲ್ಲಿ ಕೊಟ್ಟಿರುವಂತಹ ರಿಯಾಕ್ಷನ್ ಆಗಿರೋದಕ್ಕೆ ಇದನ್ನೇ ಪ್ರಾಕ್ಟೀಸ್ ಮಾಡಿ ಗೊತ್ತಿರಲಿ. ಓಕೆ, H+ Na2Cr2O7 2Na+ H2O you are going to get, ಅಂದ್ರೆ ಸೋಡಿಯಂ ಡೈಕ್ರೋಮೇಟ್ ಫಾರ್ಮ್ ಆಯ್ತು, ಪ್ರಿಪೇರ್ ಆಯ್ತು. ಓಕೆ, ಸೊ ಪ್ರಾಕ್ಟೀಸ್ ಮಾಡಬೇಕು. ಫೈನಲಿ ನೋಡಿ, ಸೋಡಿಯಂ ಡೈಕ್ರೋಮೇಟ್ ಕಲರ್ ನೋಡಿ, ಆರೆಂಜ್ ಕಲರ್ ಬರ್ತದೆ. ಅದಾದ್ಮೇಲೆ ಸ್ಟೆಪ್ 3 ದಲ್ಲಿ ಸೋಡಿಯಂ ಡೈಕ್ರೋಮೇಟ್ ಅನ್ನ ಟ್ರೀಟೆಡ್ ವಿತ್ KCl, ಬಹಳ ಸಿಂಪಲ್, KCl ಪೊಟ್ಯಾಷಿಯಂ ಡೈಕ್ರೋಮೇಟ್ ಇಸ್ ಗೋಯಿಂಗ್ ಟು ಫಾರ್ಮ್. ನೋಡಿ ಬಹಳ ಸಿಂಪಲ್, ಈ ರಿಯಾಕ್ಷನ್ ಅಂತೂ ಆಲ್ ಆಫ್ ಯು ಶುಡ್ ರೈಟ್. 2KCl give rise to 2NaCl K2Cr2O7. ನೋಡಿ K2Cr2O7, ವೆರಿ ಸಿಂಪಲ್ ಹೌದಾ. ಸೊ K2Cr2O7 ಸ್ಟ್ರಕ್ಚರ್ ನೋಡಿ, ಸ್ವಲ್ಪ ಡಾರ್ಕ್ ಆರೆಂಜ್, ಅದು ಲೈಟ್ ಆರೆಂಜ್ ಅಷ್ಟೇ, ಪೊಟ್ಯಾಷಿಯಂ ಡೈಕ್ರೋಮೇಟ್ ಅಷ್ಟೇ ಡಿಫರೆನ್ಸ್. ಸೊ this is the preparation of potassium dichromate from chromite ore. ಈಗ ಹೇಳ್ತೀನಿ ನೋಡಿ, ಇವಿಷ್ಟು ಒಂದು ಹೋಲ್ ರಿಯಾಕ್ಷನ್ 3 ಸ್ಟೆಪ್ ಇಂದ ನೋಡಿದ್ವಿ. 3 ಸ್ಟೆಪ್ ಅನ್ನ ಒಂದು ಕಡೆ ಫ್ಲೋ ಚಾರ್ಟ್ ಅಲ್ಲಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ಬಿಟ್ರೆ ಆಯ್ತು ಅಷ್ಟೇ, ಬಹಳ ಸಿಂಪಲ್. ಹೇಗೆ ನೋಡಿ,
First we have started with FeCr2O4. First, then it is giving rise to Na2Cr4. Then it will give rise to Na2Cr2O7. Then it will give rise to K2Cr2O7. ನೋಡಿ, ಇಡೀ ಒಂದು ಸ್ಮಾಲ್ ಪಾರ್ಟ್ ಒಳಗೆ ನೀವು ಇಡೀ ರಿಯಾಕ್ಷನ್ ಬರೀಬಹುದು. ಈಗ ರಿಯಾಕ್ಟೆಂಟ್ ನೋಡಿ, ರಿಯಾಕ್ಟೆಂಟ್ ಏನ್ ಬರೀತೀರಿ? ರಿಯಾಕ್ಟೆಂಟ್ ಪ್ಲಸ್ ಅಂತ ಬರೀರಿ, ಪ್ಲಸ್ Na2CO3 ಪ್ಲಸ್ O2. ಬೈ ಪ್ರಾಡಕ್ಟ್ ಮೈನಸ್ ಅಂತ ಬರ್ಕೊಳ್ಳಿ, Fe2O3 ಮೈನಸ್ CO2. ಸಿ ರಿಯಾಕ್ಷನ್ ಎಕ್ಸಾಮ್ ಒಳಗೆ ಹಿಂಗ್ ಬರೆಯೋಂಗಿಲ್ಲ, ಬಟ್ ನಾವು ಪ್ರಾಕ್ಟೀಸ್ಗೋಸ್ಕರ ನಾವು ಇದನ್ನ ಏನಂತ ಕರಿತೀನಿ ಅಂತಂದ್ರೆ ಫ್ಲಾಶ್ ಕಾರ್ಡ್ಸ್ ಅಂತ ಕರಿತೀನಿ ನಾನು. ಫ್ಲಾಶ್ ಕಾರ್ಡ್ಸ್ ಅಂತ ಹೇಳಿ, ಫ್ಲಾಶ್ ಕಾರ್ಡ್ಸ್. ಹೇಗೆ ಒಂದು ಕಾರ್ಡ್ ಶೀಟ್ ತಗೊಳ್ಳಿ, ಕಾರ್ಡ್ ಶೀಟ್ ಸ್ವಲ್ಪ ಥಿಕ್ನೆಸ್ ಇರುವಂತದ್ದು ಕಾರ್ಡ್ ಶೀಟ್ ತಗೊಳ್ಳಿ, ಅದನ್ನ ಈ ರೀತಿ ಒಂದ್ ಸ್ವಲ್ಪ ನಿಮ್ಮ ಅಳತೆಗೆ ತಕ್ಕಂಗೆ ಒಂದಷ್ಟು ಕಾರ್ಡ್ಸ್ ಅನ್ನು ಮಾಡ್ಕೊಳ್ಳಿ. ಅದರಲ್ಲಿ ಇದೆಲ್ಲ ನೋಡಿ, ಇವೆಲ್ಲ ಫಿಕ್ಸ್ಡ್ ಕ್ವಶನ್ ಇದೆ, ಹೌದಾ? ಇವೆಲ್ಲ ಫಿಕ್ಸ್ಡ್ ಕ್ವಶನ್ ಕೇಳ್ತಾರೆ. ಎರಡು ಪ್ರಿಪರೇಷನ್ ಒಳಗೆ ಒಂದು 100%. ಅಂತ ಕ್ವಶನ್ಸ್ ಗಳನ್ನ ಏನ್ ಮಾಡ್ಕೋಬೇಕು? ಈಗ SN1 SN2 ಮೆಕ್ಯಾನಿಸಮ್, ಹೌದಾ? ಒಂದು ಕಾರ್ಡ್ ಒಳಗೆ SN1 ಬರ್ಕೊಳ್ಳಿ, ಒಂದು ಕಾರ್ಡ್ ಒಳಗೆ SN2 ಬರ್ಕೊಳ್ಳಿ. ಓಕೆ, ಸೊ ಬರ್ಕೊಂಡು ದಿವಸ ಕಾಲೇಜಿಗೆ ಹೋಗ್ತಾ ಒಂದೊಂದು ಇಟ್ಕೊಂಡು ಹೋಗ್ರಿ ಕಿಶಿ ಒಳಗೆ, ನಿಮ್ಮ ಜೇಬ್ ಒಳಗೆ. ಎಲ್ಲೋ ಇದಕ್ಕೆ ಹೋಗಿರ್ತೀರಿ, ಎಲ್ಲೋ ನಿಮ್ಮ ರಿಲೇಷನ್ ಮನೆಗೆ ಹೋಗಿರ್ತೀರಿ, ಎಲ್ಲೋ ಹೋಗಿರ್ತೀರಿ, ಒಂದು ಇಟ್ಕೊಂಡು ಹೋಗಿ. ಎಲ್ಲಿ ಫ್ರೀ ಆಗ್ತದ ನೋಡ್ರಿ. ಸಿ ಹೀಗೆ ಮಾಡಿದಾಗ ನಿಮ್ಮ ಫ್ರೆಂಡ್ಸ್ ನಿಮ್ಮನ್ನ ನೋಡಿ ನಗಾಡ್ಬೋದು. ಏನ್ಲಿ ಯಾವಾಗಲೂ ಓದ್ತಿರ್ತಾನೆ ನೋಡಿ, ಏನ್ ಕತಿ ಇಲ್ಲ ಅವನಿಗೆ, ಏನ್ ಇದೇ ಇಲ್ಲ ಅಂತ ಹೇಳಿ. ನಿಮ್ಮ ರಿಲೇಷನ್ಸ್ ನಿಮ್ಮನ್ನ ನೋಡ್ಕೊಂಡು ಏನಾದ್ರು ಹೇಳ್ಬೋದು. ಸಿ ನಾವು ಹೇಳುವವರ ಬಗ್ಗೆ ತಲೆ ಕೆಡ್ಸ್ಕೊಳಂಗಿಲ್ಲ. ನಾನು ಮಾಡೋ ಕೆಲಸದಿಂದ ನನಗೆ ಉಪಯೋಗ ಇದೆಯಾ, ದೆನ್ ಐ ಶುಡ್ ನಾಟ್ ಹೆಸಿಟೇಟ್ ಟು ಡೂ ದಟ್ ಥಿಂಗ್. ನಾವು ಜೀವನದೊಳಗೆ ಬಹಳಷ್ಟು ವಿಷಯಗಳನ್ನ ಯಾರಿಗೋಸ್ಕರ ಮಾಡ್ತೀವಿ ಅಂತಂದ್ರೆ ಬೇರೆಯವ್ರು ಏನಾದ್ರು ತಿಳ್ಕೊತಾರೇನೋ, ಬೇರೆಯವ್ರು ಏನಾದ್ರು ತಿಳ್ಕೊಂಡ್ರೆ ಏನ್ ಮಾಡೋದು ಅನ್ನೋದ್ರ ಬಗ್ಗೆ ಬಹಳ ಯೋಚನೆ ಮಾಡ್ತೀವಿ. ಮಾಡೋಂಗ ಇಲ್ಲ. ನಿಂದು ನಿನ್ನ ಜೀವನ, ನಿನ್ನ ವರ್ಲ್ಡ್, ನಿನ್ನ ಜಗತ್ತು. ಸೊ ಮಾಡ್ಕೊಳ್ಳಿ, ಹಿಂಗೊಂದು 10 ಶೀಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್. ಇದನ್ನ ನೋಡಿ ಒಂದ್ 4 ಮಾರ್ಕ್ಸ್ ಜಾಸ್ತಿ ಬೀಳಿ ಎಕ್ಸಾಮ್ದೊಳಗೆ ನಿಮ್ ಫ್ರೆಂಡ್ಸ್ ಗಳು ಮಾಡೋದು ಸ್ಟಾರ್ಟ್ ಮಾಡ್ತಾರೆ. ವಿ ಹ್ಯಾವ್ ಟು ಇನ್ಫ್ಲೂಯೆನ್ಸ್ ಅದರ್ಸ್, ಗೊತ್ತಿರ್ಲಿ. ಓಕೆ, ಸೊ ಈ ರೀತಿ ಮಾಡ್ಕೊಳ್ಳಿ. ಇದೊಂದು ಕಾರ್ಡ್ ಶೀಟ್ ನೋಡಿ, ಹೌದಾ? FeCr2 ಒಂದು ಸ್ಟೆಪ್ ಮುಗಿತು. ಎರಡನೇ ಸ್ಟೆಪ್ ಅಲ್ಲಿ ನೋಡಿ, ಪ್ಲಸ್ H+, ಸೊ ಮೈನಸ್ Na+ ಮೈನಸ್ ವಾಟರ್ ಬರ್ದ್ರಿ. ಇದರಿಂದ ನೋಡಿ, ಪ್ಲಸ್ KCl ಮೈನಸ್ NaCl. ಬಹಳ ಸಿಂಪಲ್, ಹೌದಾ? ನೋಡಿ, ಇಷ್ಟು ಬರ್ಕೊಂಡ್ರಿ ಅಂದ್ರೆ ಬ್ಯಾಲೆನ್ಸಿಂಗ್ ಬಹಳ ತ್ರಾಸಿಲ್ಲ. ಬ್ಯಾಲೆನ್ಸಿಂಗ್ ಬಹಳ ತ್ರಾಸ ಆಗೋದಿಲ್ಲ. ಒಂದು ನಂಬರ್ ನಿಮ್ಗೆ ಗೊತ್ತಿದ್ರು ಯು ಕ್ಯಾನ್ ಈಸಿಲಿ ರೈಟ್, ಹೌದಾ? ಬಟ್ ರಿಯಾಕ್ಷನ್ ನೆನಪಿಲ್ಲ ಅಂದ್ರೆ ಬ್ಯಾಲೆನ್ಸ್ ತಗೊಂಡು ಏನ್ ಮಾಡ್ತೀರಿ? ಬ್ಯಾಲೆನ್ಸ್ ಮಾಡೋದು ಬೇಕಾದಷ್ಟು ಟೈಮ್ ಇರ್ತದೆ ನಮಗೆ ಪ್ರಾಕ್ಟಿಕಲ್ ಇದರಲ್ಲಿ, ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ, ಸಾರಿ ಬೋರ್ಡ್ ಎಕ್ಸಾಮ್ದಲ್ಲಿ. ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಬ್ಯಾಲೆನ್ಸೇ ಬೇಡ, ಹೌದಾ? ಅದಕ್ಕೆ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡಿದ್ಮೇಲೆ ಈ ರೀತಿ ಕ್ಲಾಸ್ ಶೀಟ್ ನೋಡಿ, SN1 SN2 ಇವೆರಡು ಸೇರಿದ್ರೆ 3 ಮಾರ್ಕ್ಸ್ 100% ಫಿಕ್ಸ್. ಬರ್ದಿಟ್ಕೊರಿ. ಇದೊಂದು ಮತ್ತೊಂದು ಪ್ರಿಪರೇಷನ್ 3 ಮಾರ್ಕ್ಸ್ 100% ಫಿಕ್ಸ್. ಸೊ ಗೊತ್ತಿರ್ಲಿ, ಅಟ್ ಲೀಸ್ಟ್ ಫಿಕ್ಸ್ಡ್ ಕ್ವಶನ್ ಇಂದ ಮಾರ್ಕ್ಸ್ ನಾವು ಕಳ್ಕೊಳ್ಳೇಬಾರದು. ಕರೆಕ್ಟ್ ಆಗಿ ಅವಾಗ ಅದು ನೋಡ್ತಾ ಇರಬೇಕು, ಅವಾಗ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ರೈಟಿಂಗ್ ಪ್ರಾಕ್ಟೀಸ್ ಬಹಳ ಇಂಪಾರ್ಟೆಂಟ್. ಸೊ ರಿಮೆಂಬರ್ ದೀಸ್ ಥಿಂಗ್ಸ್. ಸೊ ಈ ರೀತಿ ಫ್ಲೋ ಚಾರ್ಟ್ ಮಾಡ್ಕೊಳ್ಳಿ. ಮಾಡ್ಬೇಕಾದ್ರೆ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಇರ್ತದೆ, ಬಟ್ ಮಾಡಿದ ಮೇಲೆ ಏನಿದೆಯಲ್ಲ, ನಿಮ್ಮ ಮುಂದಿನ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಬಹಳ ನಿಮ್ಮ ಸಮಯ ಯುಟಿಲೈಸ್ ಆಗ್ತದೆ, ಅಂದ್ರೆ ಉಳಿತದ, ಗೊತ್ತಿರಲಿ, ಸೇವ್ ಆಗ್ತದೆ. ಓಕೆ, ರಿಮೆಂಬರ್ ದಟ್. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಯಾರು 10 ಜನ ಏನು ಮಾಡ್ತಾರೆ ಅವ್ರು ಹಂಗೆ ನಾವು ಮಾಡೋದು, ಪ್ಲಸ್ ಅವ್ರಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಏನಾದ್ರು ಒಂದು ಮಾಡಬೇಕು. ಸೊ ಎಲ್ಲರೂ ಓದ್ಕೋತ ಹೋಗ್ತಾರೆ. ಹಾಗೆ ಮಾಡೋದಕ್ಕಿಂತ ಈ ರೀತಿ ಫ್ಲಾಶ್ ಕಾರ್ಡ್ ರೆಡಿ ಮಾಡ್ಕೊಂಡು ಅವಾಗ ಓದ್ತಾ ಹೋದ್ರಿ, ಇದನ್ನ ಬರ್ಕೊಳ್ತಾ ಹೋದ್ರಿ ಅಂತಂದ್ರೆ ಇಟ್ ವಿಲ್ ಹೆಲ್ಪ್ ಯು ಇನ್ ಅ ವೆರಿ ಬೆಟರ್ ವೇ. ಯು ಕ್ಯಾನ್ ಕ್ರಾಸ್ ಚೆಕ್ by doing these things. So this is about preparation of potassium dichromate. ಇದಿಷ್ಟು ಪ್ರಿಪರೇಷನ್. ಇದು ನೋಡಿ, ಕಲರ್ ಆಲ್ರೆಡಿ ತೋರಿಸಿದೆ ನಾನು. ಈ ಕೆಮಿಕಲ್ ಪ್ರಾಪರ್ಟೀಸ್ ನೋಡುತ್ತೆ. ಕೆಮಿಕಲ್ ಪ್ರಾಪರ್ಟೀಸ್ ಈಸ್ ವೈಲ್ ರೀಡಿಂಗ್, ರಿಮೆಂಬರ್ ದಿಸ್ ಈಸ್ ದ ಲಾಸ್ಟ್ ಪ್ರಿಫರೆನ್ಸ್. ಗೊತ್ತಿರಲಿ, ಯಾವುದು ಇಡೀ ಡಿ ಬ್ಲಾಕ್ ಎಲಿಮೆಂಟ್ ಲಾಸ್ಟ್ ಪ್ರಿಫರೆನ್ಸ್ ಇದು. ನೋಡಿ, ಬಹಳ ಇಂಪಾರ್ಟೆಂಟ್, ಬಹಳ ಸಿಂಪಲ್. ನೋಡಿ, ಫಸ್ಟ್ ಪಾಯಿಂಟ್, ಕ್ರೋಮೇಟ್ ಮತ್ತು ಡೈಕ್ರೋಮೇಟ್ ಏನಿದೆಯಲ್ಲ, ನಾ ಹೇಳಿದ್ನಲ್ಲ, ಕ್ರೋಮೇಟ್ ಮತ್ತು ಡೈಕ್ರೋಮೇಟ್ ಇಂಟರ್ ಕನ್ವರ್ಟೇಬಲ್. ಅಂದ್ರೆ ಒಂದರಿಂದ ಇನ್ನೊಂದಕ್ಕೆ ನಾವು ಚೇಂಜ್ ಮಾಡ್ಕೋಬಹುದು. ಯಾವಾಗ? ಬೈ ಚೇಂಜಿಂಗ್ ದ pH ಆಫ್ ದ ಸೊಲ್ಯೂಷನ್. ಅಂದ್ರೆ ಅಸಿಡಿಕ್ ಬೇಸಿಕ್ ಕಂಡೀಷನ್ ಅಲ್ಲಿ ಇದು ಚೇಂಜ್ ಆಗ್ತದೆ. ರಿಮೆಂಬರ್, ಆಕ್ಸಿಡೇಷನ್ ನಂಬರ್ ಎರಡೂ ಕಡೆ ಸೇಮ್ ಇರ್ತದೆ ಅನ್ನೋದು ಗೊತ್ತಿರಲಿ. ರೈಟ್, ಆಕ್ಸಿಡೇಷನ್ ನಂಬರ್ ಎರಡೂ ಕಡೆ ಸೇಮ್ ಇರ್ತದೆ. ನೋಡಿ, ಕ್ರೋಮಿಯಂ ಇರಲಿ, ಡೈಕ್ರೋಮೇಟ್ ಇರಲಿ. ಈಗ ಈ ಎರಡು ರಿಯಾಕ್ಷನ್ ಇಂಪಾರ್ಟೆಂಟ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್, ಬೋರ್ಡ್ ಎಕ್ಸಾಮಿಗೆ ಅಲ್ಲ. ನೋಡ್ತಾ ಹೋಗಿ. ಓಕೆ, ಕ್ರೋಮೇಟಿಗೆ ಆಸಿಡ್ ಹಾಕಿದ್ರೆ ಡೈಕ್ರೋಮೇಟ್ ಆಗ್ತದೆ, ಡೈಕ್ರೋಮೇಟಿಗೆ ಬೇಸ್ ಹಾಕಿದ್ರೆ ಕ್ರೋಮೇಟ್ ಆಗ್ತದೆ. ಬಹಳ ಇಂಪಾರ್ಟೆಂಟ್, ಸಿಂಪಲ್ ನೆನ್ಪಿಟ್ಕೊಳ್ಳಿ. ಕ್ರೋಮೇಟಿಗೆ ಆಸಿಡ್ ಹಾಕಿದ್ರೆ ಡೈಕ್ರೋಮೇಟ್ ಆಗ್ತದ, ಡೈಕ್ರೋಮೇಟಿಗೆ ಬೇಸ್ ಹಾಕಿದ್ರೆ ರಿಮೆಂಬರ್ ಕ್ರೋಮೇಟ್ ಆಗ್ತದ. ಓಕೆ, ಸೊ ಕ್ರೋಮೇಟ್ ರಿಮೆಂಬರ್ H+ ಆಡ್ ಮಾಡಿದ್ರೆ ಡೈಕ್ರೋಮೇಟ್ ಆಯ್ತು, ಡೈಕ್ರೋಮೇಟ್ ಬೇಸ್ ಹಾಕಿದ್ರೆ ಕ್ರೋಮೇಟ್ ಆಯ್ತು. ಇದನ್ನ ನಾವು ಇಂಟರ್ ಕನ್ವರ್ಷನ್ ಅಂತ ಕರಿತೀವಿ. ಗೊತ್ತಿರ್ಲಿ, ಕನ್ಫ್ಯೂಸ್ ಆಗಬಾರ್ದು, ಕನ್ಫ್ಯೂಸ್ ಮಾಡ್ಕೊಳ್ಳೋಂಗಿಲ್ಲ, ಅರ್ಥ ಮಾಡ್ಕೋಬೇಕಷ್ಟೇ ಇಲ್ಲಿ. ಓಕೆ, ಸೊ ರಿಮೆಂಬರ್ ದಟ್ ದಿಸ್ ಈಸ್ ಫಸ್ಟ್ ಇಂಪಾರ್ಟೆಂಟ್ ಪ್ರಾಪರ್ಟಿ. ನೆಕ್ಸ್ಟ್, ಸ್ಟ್ರಕ್ಚರ್ ಆಫ್ ಕ್ರೋಮೇಟ್ ಅಯಾನ್. ಇದು ಕೂಡ ಎಲ್ಲ ಇದು ನಮ್ಗೆ ಗೊತ್ತಿರ್ಲಿ ಅಂತ ಹೇಳ್ತಿರೋದು ಅಷ್ಟೇ, ಗೊತ್ತಿರ್ಬೇಕು.
ಬಟ್ ಯಾವುದೇ ಎಕ್ಸಾಮಿಗೆ ಕೇಳಿಲ್ಲ, ಕೇಳೋದು ಇಲ್ಲ ನೋಡಿ ಈಗ. ಸೊ ಇದು ಡೈಕ್ರೋಮೇಟ್ ಸ್ಟ್ರಕ್ಚರ್, ಓಕೆ ಸಾರಿ ಕ್ರೋಮೇಟ್ ಸ್ಟ್ರಕ್ಚರ್. ಇಲ್ಲೊಂದು ಮೈನಸ್ ಮತ್ತೆ ಇಲ್ಲೊಂದು ಮೈನಸ್ ಅನ್ನ ಹಾಕಬೇಕು. ಓಕೆ, ಸೊ ಕ್ರೋಮೇಟ್ ಸ್ಟ್ರಕ್ಚರ್ ಹೇಗೆ ಕಾಣಿಸ್ತದೆ ನೋಡಿ, ಟೆಟ್ರಾಹೈಡ್ರಲ್ ಇದೆ ಹೌದಾ, ಟೆಟ್ರಾಹೈಡ್ರಲ್ ಇದೆ, 1 ಕ್ರೋಮಿಯಂ 4 ಆಕ್ಸಿಜನ್ಗೆ ಅಟ್ಯಾಚ್ ಆಗಿದೆ. ಸೊ ಕ್ರೋಮಿಯಂ ನೋಡಿ +6 ಆಕ್ಸಿಡೇಷನ್ ಬರ್ತದೆ, ರೈಟ್. 2 ಆಕ್ಸಿಜನ್ ಮೇಲೆ -2 ಚಾರ್ಜ್ ಇದೆ. ಸೊ ದಿಸ್ ಇಸ್ ನಥಿಂಗ್ ಬಟ್ ಕ್ರೋಮೇಟ್ ಅಯಾನ್, ದಿಸ್ ಇಸ್ ನಥಿಂಗ್ ಬಟ್ ಕ್ರೋಮೇಟ್ ಅಯಾನ್, ರೈಟ್. ಬಹಳ ಸಿಂಪಲ್. ಡೈಕ್ರೋಮೇಟ್ ಅಯಾನ್ ನೋಡಿ, ಡೈಕ್ರೋಮೇಟ್ ಅಯಾನ್, ಇದು ಡೈಕ್ರೋಮೇಟ್ ಅಯಾನ್, ಇದು ಡೈಕ್ರೋಮೇಟ್ ಅಯಾನ್. ಡೈಕ್ರೋಮೇಟ್ ಅಯಾನ್ದಲ್ಲಿ ಏನಿದೆ, 2 ಟೆಟ್ರಾಹೈಡ್ರಲ್ ಶೇರಿಂಗ್ 1 ಕಾರ್ನರ್ ವಿತ್ CrO-Cr ಬಾಂಡ್ ಆಂಗಲ್ ಆಫ್ 126 ಡಿಗ್ರಿ. ಹೌದಾ, CrO-Cr ಬಾಂಡ್ ಆಂಗಲ್ ನೋಡಿ 126 ಡಿಗ್ರಿ ಇದೆ. 126 ಇದನ್ನೆಲ್ಲ ನೆನ್ಪಿಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನಾಟ್ ನೆಸೆಸರಿ ಟು ರಿಮೆಂಬರ್, ನಾಟ್ ನೆಸೆಸರಿ ಟು ರಿಮೆಂಬರ್, ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ, ರೈಟ್. 126 ಬಾಂಡ್ ಆಂಗಲ್ ಇದೆ, ರೈಟ್. ಆಕ್ಸಿಡೈಸಿಂಗ್ ನೇಚರ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್. ಸೊ ಇದು ಕ್ರೋಮೇಟ್ ಅಂಡ್ ಡೈಕ್ರೋಮೇಟ್ ಸ್ಟ್ರಕ್ಚರ್ ಗೊತ್ತಿರಲಿ, ಸ್ಟ್ರಕ್ಚರ್ ಅಷ್ಟೇ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ವಿಲ್ ಸಿ ಆಕ್ಸಿಡೈಸಿಂಗ್ ನೇಚರ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್. ನೋಡಿ ಆಲ್ರೆಡಿ ನಾವು ಹೇಳಿದ್ವಿ ಪೊಟ್ಯಾಷಿಯಂ ಡೈಕ್ರೋಮೇಟ್ ಇಸ್ ಅ ವೆರಿ ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್, ವೆರಿ ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್. ಬಟ್ ಎಲ್ಲಿ ಯಾವಾಗ ಅಂತ ಅಂದ್ರೆ ಇನ್ ಎಸಿಡಿಕ್ ಮೀಡಿಯಂ ಅನ್ನೋದು ಗೊತ್ತಿರಲಿ. ಇನ್ ಎಸಿಡಿಕ್ ಮೀಡಿಯಂ ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್, ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್. ರಿಮೆಂಬರ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂದ್ರೇನು? ಆಕ್ಸಿಡೈಸಿಂಗ್ ಏಜೆಂಟ್ ಇಸ್ ದ ಸಬ್ಸ್ಟೆನ್ಸ್ ವಿಚ್ ಕ್ಯಾನ್ ರೆಡ್ಯೂಸ್ itself. ಹೌದಾ, which can reduce itself is known as oxidizing agent. Remember, which can reduce itself is known as oxidizing agent. So ಇದು ಏನ್ ಮಾಡ್ತದೆ, ಪೊಟ್ಯಾಷಿಯಂ ಡೈಕ್ರೋಮೇಟ್ +6 ಆಕ್ಸಿಡೇಷನ್ ಸ್ಟೇಟ್ ಇದೆ, +6 ಇಂದ +3 ಗೆ ಕನ್ವರ್ಟ್ ಆಗ್ತದೆ. ಕಡಿಮೆ ಆಗೋ ಆಕ್ಸಿಡೇಷನ್ ಸ್ಟೇಟ್ ನಾವು ಏನಂತ ಕರಿತೀವಿ, ರಿಡಕ್ಷನ್ ಅಂತ ಕರಿತೀವಿ. ಸೊ ಈ ರಿಡಕ್ಷನ್ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕಿತ್ತು, ಪೊಟ್ಯಾಷಿಯಂ ಡೈಕ್ರೋಮೇಟ್ ಅಷ್ಟು ಎಲೆಕ್ಟ್ರಾನ್ ಅನ್ನ ಎಕ್ಸೆಪ್ಟ್ ಮಾಡ್ಕೊಳ್ಬೇಕು, ಅಷ್ಟು ಎಲೆಕ್ಟ್ರಾನ್ ಅನ್ನ ಎಕ್ಸೆಪ್ಟ್ ಮಾಡ್ಕೊಳ್ಬೇಕು, ತನ್ನ ಕಡೆ ತಗೋಬೇಕು. ಅದನ್ನೇ ನಾವು ರಿಡಕ್ಷನ್ ಇಟ್ ಸೆಲ್ಫ್ ಅಂಡರ್ ಗೋಯಿಂಗ್ ಆಕ್ಸಿಡೇಷನ್, ಸಾರಿ ವಿಚ್ ಇಸ್ ಆಕ್ಟಿಂಗ್ ಆಸ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರಿತೀವಿ. ಅದು ಎಸಿಡಿಕ್ ಕಂಡೀಷನ್ ದಲ್ಲಿ ಬೆಟರ್ ವೇ ಇದಾಗೋದಕ್ಕೆ ನಾವು ಇದನ್ನ ಎಸಿಡಿಕ್ ಕಂಡೀಷನ್ ಅಂತ ಕರಿತೀವಿ. ರಿಯಾಕ್ಷನ್ ನೋಡಿ, ಪೊಟ್ಯಾಷಿಯಂ ಡೈಕ್ರೋಮೇಟ್ ತಗೊಂಡ್ವಿ ಅಂದ್ರೆ ಡೈಕ್ರೋಮೇಟ್ ಅಯಾನ್ ತಗೊಂಡ್ವಿ, H+ ಅಂದ್ರೆ ಆಸಿಡ್ ಅನ್ನು ಆಡ್ ಮಾಡಿದ್ವಿ. ಇದು ಟೋಟಲ್ 6 ಎಲೆಕ್ಟ್ರಾನ್ ಅನ್ನು ಅಬ್ಸಾರ್ಬ್ ಮಾಡ್ಕೊಳ್ತದೆ, 6 ಎಲೆಕ್ಟ್ರಾನ್ ಅಬ್ಸಾರ್ಬ್ ಮಾಡ್ಕೊಳ್ತದೆ. ಗಿವ್ ರೈಸ್ ಟು Cr3+ H2O ಫಾರ್ಮ್ ಆಗ್ತದೆ. Cr3+ H2O ಫಾರ್ಮ್ ಆಗ್ತದೆ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಪೊಟ್ಯಾಷಿಯಂ ಡೈಕ್ರೋಮೇಟ್ ಇಸ್ ಫಾರ್ಮಿಂಗ್ Cr3+ ಅಂದ್ರೆ ಅಂಡರ್ ಗೋಯಿಂಗ್ ರಿಡಕ್ಷನ್ ಇಟ್ಸೆಲ್ಫ್ ರಿಡಕ್ಷನ್ ಇಟ್ಸೆಲ್ಫ್ ನೋಡಿ, ಆಯ್ತಾ. ಈಗ 6 ಎಲೆಕ್ಟ್ರಾನ್ ಎಲ್ಲಿಂದ ಬಂತು ಅಂತ ಕ್ವಶನ್ ಕೇಳಿದ್ರೆ 6 ಎಲೆಕ್ಟ್ರಾನ್ ಎಲ್ಲಿಂದ ಬಂತು ಕರೆಕ್ಟ್ ಆಗಿ ನೋಡಿ. Cr2O7 2- +6 ಆಕ್ಸಿಡೇಷನ್ ಸ್ಟೇಟ್ ಇದೆ ಕ್ರೋಮಿಯಂಗೆ, ಗಿವ್ ರೈಸ್ ಟು Cr3+, ಬ್ಯಾಲೆನ್ಸಿಂಗ್ 2 ಹಚ್ಚಬೇಕು ನಾನು, ಹೌದಾ. ಈಗ ಇದು 3+ ಇದೆ, ಹೌದಾ, ಇದು 3+ ಇದೆ, ಇದು +6 ಇದೆ. ಎಷ್ಟು ಯೂನಿಟ್ ಚೇಂಜ್ ಆಯ್ತು ಇಲ್ಲಿ, +6 to +3 ಅಂದ್ರೆ 3 ಯೂನಿಟ್ ಚೇಂಜ್ ಆಯ್ತು, ಹೌದಾ. 3 ಯೂನಿಟ್ ಚೇಂಜ್ ಆಯ್ತು, 3 ಯೂನಿಟ್ ಚೇಂಜ್ ಆಯ್ತು. ಬಟ್ ಎಷ್ಟು ಕ್ರೋಮಿಯಂಗೆ 3 ಯೂನಿಟ್ ಚೇಂಜ್ ಆಯ್ತು? ರಿಮೆಂಬರ್ 3 ಯೂನಿಟ್ ಚೇಂಜ್ ಆಗಿದ್ದು 2 ಕ್ರೋಮಿಯಂಗೆ ಅಲ್ಲ, 1 ಕ್ರೋಮಿಯಂಗೆ, ಎರಡಕ್ಕಲ್ಲ, ಇದು 1 ಕ್ರೋಮಿಯಂಗೆ. ಯಾಕಂದ್ರೆ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಿ ನೀವು, 2x - 14 = -2, 2x = 6, x = 2x = 12, x = 6 ಅಂದ್ವಿ. ಈ 6 ಯಾರಿಗೆ ಸಂಬಂಧಪಟ್ಟಿದ್ದು, 1 x ಗೆ, ಅಂದ್ರೆ 1 ಕ್ರೋಮಿಯಂಗೆ ಸಂಬಂಧಪಟ್ಟಿದ್ದಲ್ಲ ಇದು. ಅಂದ್ರೆ 1 ಕ್ರೋಮಿಯಂನಿಂದ 1 ಕ್ರೋಮಿಯಂಗೆ 3 ಯೂನಿಟ್ ಆದ್ರೆ 2 ಕ್ರೋಮಿಯಂಗೆ ಎಷ್ಟು ಯೂನಿಟ್ ಆದ್ರು, 2 3s 6, ಹೌದಾ. ಅದಕ್ಕೆ ಹೇಳಿದ್ದು 6 ಎಲೆಕ್ಟ್ರಾನ್ ನಾವಿಲ್ಲಿ ಬರ್ದಿದೀವಿ, ಗೊತ್ತಿರ್ಲಿ. 6 ಎಲೆಕ್ಟ್ರಾನ್ ಯಾಕೆ ಬರ್ದಿವಿ ಅಂತಂದ್ರೆ ನಮಗ ಅನ್ಸೋ ಪ್ರಕಾರ +6 to +3 ಆಯ್ತು. ಬಟ್ ಎಷ್ಟು ಕ್ರೋಮಿಯಂ ಇದೆ, 2 ಇದೆ. 2 ಕ್ರೋಮಿಯಂಗೆ 6 ಯೂನಿಟ್ ಆಯ್ತಾ, ಅದು ಇಂಪಾರ್ಟೆಂಟ್. 6 ಯೂನಿಟ್ ಎಲೆಕ್ಟ್ರಾನ್ ಅನ್ನ ಇದು ಎಕ್ಸೆಪ್ಟ್ ಮಾಡ್ಕೊಳ್ತದೆ. ಇನ್ನು ಮುಂದೆ ಎಲ್ಲಾದ್ರೂ ಪೊಟ್ಯಾಷಿಯಂ ಡೈಕ್ರೋಮೇಟ್ ಟು ಕ್ರೋಮಿಯಂ 3+ ಬಂದಾಗ ಎಷ್ಟು ಯೂನಿಟ್ ಚೇಂಜ್ ಆಗ್ತದೆ ಅಂದ್ರೆ ನೆನ್ಪಿಟ್ಕೊಳ್ಳಿ, 6 ಅನ್ನೋ ತಲೆಯಲ್ಲಿ ಇರ್ಲಿ ಅಷ್ಟೇ. ಓಕೆ, ಈಗ ರಿಯಾಕ್ಷನ್ ಬರೆಯೋದು ಹೇಗೆ ಕೊಡ್ತೀನಿ, ಬಹಳ ಸಿಂಪಲ್. ಅದಕ್ಕೆ ಏನ್ ಮಾಡ್ಬೇಕು, ಈ ರಿಯಾಕ್ಷನ್ ಮೇನ್ ರಿಯಾಕ್ಷನ್ ನೆನ್ಪಿಟ್ಕೋಬೇಕು ಅಷ್ಟೇ. ಇಲ್ಲೇನ್ ರಿಯಾಕ್ಷನ್ ಕಾಣಿಸ್ತಲ್ಲ, ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ನಮಗೆ ನಮ್ಮ ಸಿಲೆಬಸ್ 4 ರಿಯಾಕ್ಷನ್ ಇದೆ ಪೊಟ್ಯಾಷಿಯಂ ಡೈಕ್ರೋಮೇಟ್, ರೈಟ್. ಆಸಿಡಿಕ್ ಸೊಲ್ಯೂಷನ್, ಇಟ್ಸ್ ಆಕ್ಸಿಡೈಸಿಂಗ್ ಆಕ್ಷನ್ ಆಸಿಡಿಕ್ ಸೊಲ್ಯೂಷನ್ ಆಗ್ತದೆ ಅಂತ ಹೇಳಿದ್ವಿ. ಈಗ ನಮಗೆ 4 ರಿಯಾಕ್ಷನ್ ಇದೆ. ಫಸ್ಟ್ ಒನ್ ನೋಡಿ, ಫಸ್ಟ್ ಒನ್ ಬಹಳ ಸಿಂಪಲ್. ಇಲ್ಲಿ ನಾನು ಯಾವ್ದು ಬರೀತೀನಿ ಅದ್ರ ಮುಂದೆ ಅಷ್ಟು ತೋರಿಸ್ತೀನಿ ನಾನು ಡೀಟೇಲ್ ಆಗಿ. Fe2+ ಗಿವ್ ರೈಸ್ ಟು Fe3+. ಎರಡನೇದು Sn2+ ಗಿವ್ ರೈಸ್ ಟು Sn4+. ಮೂರನೇದು I- ಗಿವ್ ರೈಸ್ ಟು I2. ನಾಲ್ಕನೇದು S2- ಗಿವ್ ರೈಸ್ ಟು S. ಇದು ನೋಡಿ, ಇವೆಲ್ಲ ರಿಯಾಕ್ಟೆಂಟ್, ಇವೆಲ್ಲ ಪ್ರಾಡಕ್ಟ್, ಹೌದಾ, ಪ್ರಾಡಕ್ಟ್. ಈಗ ಎಲ್ಲ ಕಡೆ ಆಕ್ಸಿಡೇಷನ್ ಸ್ಟೇಟ್ ಚೇಂಜ್ ಆಗ್ತಾ ಇದೆ, ಆಕ್ಸಿಡೇಷನ್ ಆಗ್ತಾ ಇದೆ, ನೋಡ್ತಾ ಹೋಗಿ. 2+ to 3+, ಹೌದಾ.
ಇದನ್ನೆಲ್ಲ ಏನಂತ ಕರಿತೀವಿ? ಫೆರ್ರಸ್ ಅಂತ ಕರಿತೀವಿ. ಇದನ್ನ ಫೆರ್ರಸ್ ಟು ಫೆರ್ರಿಕ್ ಆಯ್ತು. ಇದನ್ನ ನಾವು ಸ್ಟ್ಯಾನಸ್ ಅಂತ ಕರಿತೀವಿ. ಸ್ಟ್ಯಾನಸ್ ಟು ಸ್ಟ್ಯಾನಿಕ್ ಆಯ್ತು. ಇದನ್ನ ಅಯೋಡೈಡ್ ಅಂತ ಕರಿತೀವಿ. ಅಯೋಡೀನ್ ಆಯ್ತು. ಇದು ಸಲ್ಫೈಡ್ ಅಂತ ಕರಿತೀವಿ. ಸಲ್ಫರ್ ಆಯ್ತು. ನೋಡಿ 2 - 2 0 ಆಕ್ಸಿಡೇಷನ್, -1 to 0 ಆಕ್ಸಿಡೇಷನ್, 2 + 2 3 ಆಕ್ಸಿಡೇಷನ್, 2 + 2 4 ಆಕ್ಸಿಡೇಷನ್. ಇವು 4 ರಿಯಾಕ್ಷನ್ ಕಲಿಬೇಕು ನಾವು. ಈ ರಿಯಾಕ್ಷನ್ ಬರೆಯೋದು ಬಹಳ ಸಿಂಪಲ್ ನೋಡಿ. ಇಲ್ಲೇನ್ ಕಾಣಿಸ್ತಾ ಇದೆ? ಈ ರಿಯಾಕ್ಷನ್ ಅನ್ನ ಪರ್ಫೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಎಲೆಕ್ಟ್ರಾನ್ ಜಾಗದಲ್ಲಿ ಇದೇನ್ ರಿಯಾಕ್ಟೆಂಟ್ ಇದೆಯಲ್ಲ, ಇದು ಅಥವಾ ಇದು ಯಾವ ರಿಯಾಕ್ಷನ್ ಅವ್ರು ಕೇಳಿದಾರೆ ಆ ರಿಯಾಕ್ಷನ್ ಬರೆಯೋದು. ಈಗ ನೋಡಿ Fe2+ ಇದ್ರೆ Fe2+ ಅಂತ ಬರೆಯೋದು. ಪ್ರಾಡಕ್ಟ್ ಏನ್ ಮಾಡ್ಬೇಕು? ಪ್ಲಸ್ ಅಂತ ಬರೋದು. ಪ್ರಾಡಕ್ಟ್ ಅನ್ನ ಇಲ್ಲೇನ್ ಕಾಣಿಸಲ್ಲ ಪ್ರಾಡಕ್ಟ್, ಇದನ್ನ ಬರ್ದ್ಬಿಡೋದು ಅಷ್ಟೇ. ಇದನ್ನ Fe3+ ಅಂತ ಬರ್ದ್ಬಿಡೋದು. ಇಷ್ಟೇ, ಬಹಳ ಸಿಂಪಲ್. ಎಲೆಕ್ಟ್ರಾನ್ ಜಾಗದಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಏನ್ ಕಾಣಿಸ್ತಾ ಇದೆ ಅದನ್ನ ಬರೆಯೋದು Sn2+ I- S2- ಅಂತ ಹೇಳಿ. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ I2S Fe3+ Sn4+ ಅಂತ ಬರೆಯೋದು. ರಿಮೆಂಬರ್, so like this we are going to write. ಓಕೆ, ಬಹಳ ಸಿಂಪಲ್ ಇದೆ. ಮುಂದೆ ತೋರಿಸ್ತಾ ಹೋಗ್ತೀನಿ ನೋಡಿ. ಬಹಳ ಸಿಂಪಲ್ ಇದೆ. So now we are going to write the reaction. First reaction ನೋಡಿ. ಅಯೋಡೈಡ್ ಟು ಅಯೋಡಿನ್. ಹೌದಾ? ಬಹಳ ಸಿಂಪಲ್ ಇದೆ. ಅಯೋಡೈಡ್ ಟು ಅಯೋಡಿನ್ ನೋಡಿ. ಇಲ್ಲಿ ನೋಡಿ, ಇವೆರಡು ಅಲ್ಲೇ ಇತ್ತು. ರಿಯಾಕ್ಷನ್ ತಗೊಂಡಿವಿ ನಾವು. ಸೇಮ್ ನೋಡಿ, ಸೇಮ್ Cr2O7 2 - 14H+ Cr3+ S2 ಎಲ್ಲ ಸೇಮ್ ಇದೆ ನೋಡಿ. ಹೌದಾ? ನೆಕ್ಸ್ಟ್ I- ಬರ್ದ್ವಿ. ಇಲ್ಲಿ I2 ಅಂತ ಬರ್ದ್ವಿ. ಇಲ್ಲಿ Sn2+ ಅಂತ ಬರ್ದ್ವಿ, Sn4+ ಅಂತ ಬರ್ದ್ವಿ, Fe2+ ಅಂತ ಬರ್ದ್ವಿ, Fe3+ ಅಂತ ಬರ್ದ್ವಿ. ನೆಕ್ಸ್ಟ್ ರಿಯಾಕ್ಷನ್ ನೋಡಿ, S2- ಅಂತ ಬರ್ದ್ವಿ, S ಅಂತ ಬರ್ದ್ವಿ. ಬಹಳ ಸಿಂಪಲ್. ಇವಿಷ್ಟು ರಿಯಾಕ್ಷನ್ ಅನ್ನ ಪ್ರಾಕ್ಟೀಸ್ ಮಾಡಿ. ಓಕೆ, ಇದರಲ್ಲಿ ಒಂದು ರಿಯಾಕ್ಷನ್ ಬ್ಯಾಲೆನ್ಸಿಂಗ್ ನ ಹೇಳ್ಕೊಡ್ತೀನಿ. ಇಲ್ಲಿ ಹ್ಯಾಂಗೆ ಇವೆಲ್ಲ ಬಂತು ಅಂತ ಹೇಳಿ. ಉಳಿದಿರುವಂತ ರಿಯಾಕ್ಷನ್ ಅನ್ನು ನೀವು ಟ್ರೈ ಮಾಡಬಹುದು. ಆದ್ರೆ ಬ್ಯಾಲೆನ್ಸಿಂಗ್ ಹೇಗೆ ಮಾಡ್ತೀವಿ ಅನ್ನೋದು ಅವಶ್ಯಕತೆ ಇಲ್ಲ. ಈ ಬ್ಯಾಲೆನ್ಸಿಂಗ್ ನೀವು ಬರೀಬೇಕು. ಓಕೆ, ಬ್ಯಾಲೆನ್ಸಿಂಗ್ ಹೇಗೆ ಮಾಡ್ತೀವಿ ಅದನ್ನ ಲಾಸ್ಟ್ ಇಯರ್ ನೀವು ರೆಡಾಕ್ಸ್ ರಿಯಾಕ್ಷನ್ ಚಾಪ್ಟರ್ ದೊಳಗೆ ಒಂದು ರೆಡಾಕ್ಸ್ ಆಕ್ಸಿಡೇಷನ್ ನಂಬರ್ ಮೆಥಡ್ ಅಂತ ಕಲ್ತಿರ್ತೀವಿ. ಅದರ ಮೂಲಕ ನಾವು ಮಾಡೋಣ ಅಂತೀಗ. ಓಕೆ, ಒಂದು ರಿಯಾಕ್ಷನ್ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ರಿಯಾಕ್ಷನ್ ನೋಡೋಣಂತೆ. ಓಕೆ, ಇದು ನೋಡಿ, ಇಲ್ಲಿ ಬರೀತೀನಿ. ಎಷ್ಟು Cr ಯೂನಿಟ್ ಚೇಂಜ್ ಆಗಿದೆ, ಎಷ್ಟು ಅಯೋಡಿನ್ ಯೂನಿಟ್ ಚೇಂಜ್ ಆಗಿದೆ ಅಂತ ಬರೀರಿ. ಅದಾದ್ಮೇಲೆ ಏನ್ ಮಾಡಬೇಕು? ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಹೌದಾ? ಬಹಳ ಸಿಂಪಲ್. ಅದಾದ್ಮೇಲೆ H+ ಮತ್ತು ವಾಟರ್ ನ ಬ್ಯಾಲೆನ್ಸ್ ಮಾಡಬೇಕು. ಓಕೆ, ಈಗ ಕ್ರೋಮಿಯಂ ಎಷ್ಟು ಯೂನಿಟ್ ಚೇಂಜ್ ಆಗಿದೆ ಅಂತ ಹೇಳಿದೆ ನಾನು? 6. ಅಯೋಡಿನ್ ಎಷ್ಟು ಯೂನಿಟ್ ಚೇಂಜ್ ಆಗ್ತಾ ಇದೆ ಹೇಳಿ ನೋಡೋಣ? 2 ಯೂನಿಟ್. ಯಾಕೆ ಅಂದ್ರೆ ಇದು 2I ಮಾಡ್ಕೋತೀನಿ ನಾನು. ಗೊತ್ತಿರಲಿ, ಇದನ್ನ ನಾನು 2I ಮಾಡ್ಕೋಬೇಕು. ಯಾಕಂದ್ರೆ I2 ಇದೆಯಲ್ಲ, 2I ಮಾಡ್ಕೋತೀನಿ. ಇಲ್ಲಿ ಹೆಂಗೆ Cr2 ಇದೆ, 2Cr ಮಾಡ್ಕೊಂಡೆ, ಅದೇ ರೀತಿ ಈಗ ಅಯೋಡಿನ್ 2 ಯೂನಿಟ್ ಚೇಂಜ್ ಆಯ್ತು. ಮಲ್ಟಿಪ್ಲೈ ಬೈ 2, ಡಿವಿಸಿಬಲ್ ಬೈ 2, 2 1s 2 3s. ಈಗ ಏನ್ ಮಾಡಬೇಕು? 3 ಇಂಟು ಅಯೋಡಿನ್ ಮಲ್ಟಿಪ್ಲೈ ಮಾಡಬೇಕು, 1 ಇಂಟು ಕ್ರೋಮಿಯಂ ಮಲ್ಟಿಪ್ಲೈ ಮಾಡಬೇಕು. 1 ಇಂಟು 1 ನೋಡಿ, ಅಯೋಡಿನ್ 2 ಇಂಟು 3. ಹೌದಾ? 2 ಇಂಟು 3 6 ಬಂತ, ರೈಟ್? ನೋಡಿ ಎಷ್ಟು ಕಡಿಮೆ ನೋಡೋಣ. I2 ನೋಡಿ, I2 3 ಇಂಟು I 3 ಬಂತ ನೋಡಿ, ಬ್ಯಾಲೆನ್ಸ್ ಆಯ್ತು. ಈಗ ವಾಟರ್ ಬ್ಯಾಲೆನ್ಸ್ ಮಾಡೋಕೆ ಹೇಗೆ ನೋಡಿ? 7 ಇದೆ ಇಲ್ಲಿ. ಹೌದಾ? 7 ಆಕ್ಸಿಜನ್ ಇದೆ. ಏನ್ ಮಾಡ್ತೀನಿ ಇಲ್ಲಿ? 7S2 ಹಚ್ತೀನಿ. 7S2 ಹಚ್ಚಿದೆ. 7S2 ಹಾಕಿದ ತಕ್ಷಣ 7 ಇಂಟು 2 14H+ ಆಯ್ತು. 14H+ ನೋಡಿ ಬಂತ. ಸೊ ದಿಸ್ ಈಸ್ ದ ವೇ ವಿ ಬ್ಯಾಲೆನ್ಸ್ ದಿಸ್, ರೈಟ್? ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಇನ್ನೊಂದು ಎಕ್ಸಾಂಪಲ್, ಜಸ್ಟ್ ಇಮ್ಯಾಜಿನ್. ಇದು ಗೊತ್ತಿಲ್ಲ. ಈಗ ನೋಡಿ, ಕ್ರೋಮಿಯಂ ಟು ಕ್ರೋಮಿಯಂ ಮತ್ತೆ 6 ಯೂನಿಟ್. ಟಿನ್ ಟು ಟಿನ್ ಎಷ್ಟು ಯೂನಿಟ್ ಚೇಂಜ್ ಆಯ್ತು? 2 ಯೂನಿಟ್. 2 1s 2 3s 3 ಮಲ್ಟಿಪ್ಲೈ ಟು ಟಿನ್, 1 ಮಲ್ಟಿಪ್ಲೈ ಟು ಕ್ರೋಮಿಯಂ. ಅದಕ್ಕಾಗಿ 3 ಮಲ್ಟಿಪ್ಲೈ 1 ಮಲ್ಟಿಪ್ಲೈ 1 ಮಲ್ಟಿಪ್ಲೈ 1 ಅಂದ್ರೆ ಇಲ್ಲಿ ಆಲ್ರೆಡಿ Cr2 ಇರೋದಕ್ಕೆ ನಾ 2 ಮಾಡ್ಕೊಂಡಿದ್ದೆ. 2 ಇಂಟು 1 1 2. ನೆಕ್ಸ್ಟ್ 7S2, 7 ಆಕ್ಸಿಜನ್ ಇದೆ, 7S2 ಹಚ್ತೀರಿ. 7 to the 14 ಇದೆ, ಇಲ್ಲಿ 14H+ ಹಚ್ತೀರಿ. ಹೌದಾ? ಬಹಳ ಸಿಂಪಲ್. ಈ ರೀತಿ ಬ್ಯಾಲೆನ್ಸ್ ಮಾಡ್ತೀವಿ. ಒನ್ಸ್ ಅಗೇನ್, ಸರಿ, ಅಷ್ಟು ರಿಯಾಕ್ಷನ್ ನ ಪ್ರಾಕ್ಟೀಸ್ ಮಾಡಬೇಕಾ? ರಿಮೆಂಬರ್, ಮಾಡಬೇಕು. ಯಾವಾಗ? ಸೆಕೆಂಡ್ ಪ್ರಿಫರೆನ್ಸ್ ಬೋರ್ಡ್ ಎಕ್ಸಾಮ್ ಓದ್ತಾ ಇರಬೇಕಾದ್ರೆ ಕಂಪ್ಲೀಟ್ ಆಗಿ ಪ್ರಾಪರ್ಟೀಸು ಪ್ರಿಪರೇಷನ್ ಮುಗಿದ ಮೇಲೆ ಟೈಮ್ ಉಳಿದ್ರೆ, ನಿಮ್ಮ ತಲೆಯೊಳಗೆ ಮೆಮೊರಿ ಪವರ್ ಉಳಿದ್ರೆ, ಇನ್ನೂ ಏನಾದ್ರು ನೆನ್ಪಿಟ್ಕೋಬೇಕು ಆ ಪವರ್ ಉಳಿದ್ರೆ ಇದನ್ನ ಮಾಡಿ. ಅದರ್ವೈಸ್ ದಿಸ್ ಇಸ್ ದ ಲಾಸ್ಟ್ ಪ್ರಿಫರೆನ್ಸ್. ಗೊತ್ತಿರಲಿ. So these are the 4 reactions what you have to remember under potassium dichromate. This is about potassium dichromate preparation and properties. Preparation of KMnO4. once again ಹೇಳಿದ್ನಲ್ಲ, potassium dichromate KMnO4 ಎರಡರೊಳಗೆ ಒಂದು 3 ಮಾರ್ಕ್ಸ್ಗೆ ಯಾವ ವರ್ಷನೂ ಕೇಳಿಲ್ಲ ಅನ್ನೋದು ಇಲ್ವೇ ಇಲ್ಲ. ಎಕ್ಸಾಂಪಲ್ಲೇ ಇಲ್ಲ. ರಿಮೆಂಬರ್, ಎಕ್ಸಾಂಪಲ್ಲೇ ಇಲ್ಲ. ಅಷ್ಟು ಇಂಪಾರ್ಟೆಂಟ್ ಇದು. ಪ್ರಾಕ್ಟೀಸ್ ಮಾಡಬೇಕು. ಇಂಥದ್ದು ಇಂಪಾರ್ಟೆಂಟ್ ಅಂತ ಅಂದಾಗ ಪ್ರಾಕ್ಟೀಸ್ ಮಾಡ್ಲೇಬೇಕಲ್ವಾ? ಅದಕ್ಕೆ ಹೇಳಿದ್ದು ಕೆಮಿಸ್ಟ್ರಿ ಒಳಗೆ ಆಕ್ಚುಲಿ ಯಾರು ಫೇಲ್ ಆಗ್ಲೇಬಾರ್ದು.
ಅಂತ ಅವನು ಫೇಲ್ ಆಗಿದ್ದಾನೆ ಅಂದ್ರೆ ಮೀನಿಂಗ್ ಏನು, ಫೇಲ್ ಆಗೋದಕ್ಕೆ ಅಷ್ಟು ತ್ರಾಸ್ ಪಟ್ಟಿದ್ದಾನೆ ಅಂತ ಅರ್ಥ. ಅಂದ್ರೆ ಹಿ ಮೆಂಟ್ ಫಾರ್ ಫೇಲ್ ಓನ್ಲಿ, ಅಂದ್ರೆ ಫೇಲ್ ಆಗ್ಬೇಕು ಅಂತ ಓದಿದಂಗ ಅದು. ಇಲ್ಲ ಅಂದ್ರೆ ಫೇಲ್ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಗೊತ್ತಿರ್ಲಿ. ಅಷ್ಟು ಫಿಕ್ಸ್ಡ್ ಕ್ವಶನ್ ಇದೆ ನಮ್ದು. ಪ್ರಿಡಿಕ್ಷನ್ 21 ಮಾರ್ಕ್ಸ್ ತೆಗಿಬೇಕು 70ಕ್ಕೆ. ರಿಮೆಂಬರ್, ಆರಾಮ್ಸೆ ಯು ಕ್ಯಾನ್ ಸ್ಕೋರ್. KMnO4 ಪ್ರಿಪರೇಷನ್ ಫ್ರಾಮ್ ರಿಮೆಂಬರ್ MnO2. ನೋಡಿ MnO2 ಒಂದೊಂದೇ ಅರ್ಥ ಮಾಡ್ಕೊಳ್ಳಿ. MnO2 ವಿ ಕಾಲ್ ಇಟ್ ಆಸ್ ಪೈರೋಲ್ಯೂಸೈಟ್. ರಿಮೆಂಬರ್, ಪೈರೋಲ್ಯೂಸೈಟ್ ಅಂತ ಕರಿತೀವಿ. ಇದು ಕೂಡ ಓರ್ ಹೆಸರಿದು. ಮ್ಯಾಂಗನೀಸ್ ಡೈಆಕ್ಸೈಡ್ ಅನ್ನೋದು ಕಾಮನ್ ನೇಮ್. ಪೈರೋಲ್ಯೂಸೈಟ್ ಅಂತ ಕರಿತೀವಿ ನಾವು. MnO2 ಅನ್ನ ಪೈರೋಲ್ಯೂಸೈಟ್ ಅಂತ ಕರಿತೀವಿ, ಗೊತ್ತಿರಲಿ. ಫಸ್ಟ್ ಸ್ಟೆಪ್ ನೋಡಿ, ಫಸ್ಟ್ ಸ್ಟೆಪ್ ಕರೆಕ್ಟ್ ಆಗಿ ಇದು ಸ್ಟೇಟ್ಮೆಂಟ್ ಹೌದಾ? ಈ ಸ್ಟೇಟ್ಮೆಂಟ್ ಕಂಪ್ಲೀಟ್ ಸ್ಟೇಟ್ಮೆಂಟ್ 1 ಮಾರ್ಕ್ಸ್. ಇಲ್ಲಿ 2 ಸ್ಟೆಪ್ ಇದೆ, 1 ಮಾರ್ಕ್ಸ್ ಒಂದು ಸ್ಟೆಪ್, ಇನ್ನೊಂದು ಮಾರ್ಕ್ಸ್ ಇನ್ನೊಂದು ಸ್ಟೆಪ್. ಸ್ಟೇಟ್ಮೆಂಟ್ 1 ಮಾರ್ಕ್. ರಿಮೆಂಬರ್, ಹಿಂದಿನ ಪೊಟ್ಯಾಷಿಯಂ ಡೈಕ್ರೋಮೇಟ್ ಅನ್ನು ಕೂಡ ಸ್ಟೇಟ್ಮೆಂಟ್ ಬರೀಬೇಕು. ಸಿ, ರಿಯಾಕ್ಷನ್ ಬಂದ್ರೆ ಸ್ಟೇಟ್ಮೆಂಟ್ ಬರೆಯೋದು ವೆರಿ ವೆರಿ ಸಿಂಪಲ್, ವೆರಿ ಸಿಂಪಲ್. ಇದೇನು ದೊಡ್ಡ ಇಂಗ್ಲಿಷ್ ಲಿಟರೇಚರ್ ಅಲ್ಲ ಬರೆಯೋದಕ್ಕೆ ಬರೋದಿಲ್ಲ ಅನ್ನೋದು, ಹೌದಾ? ಇವನ್ ನೀವು ಇಂಗ್ಲಿಷ್ ಗೊತ್ತಿಲ್ಲ ಅಂದ್ರೂ ಸಿಂಪಲ್ ಆಗಿ ಏನ್ ಹೇಳ್ತೀವಿ, MnO2 ನೋಡಿ, ಇದು ಸಿಂಪಲ್ ಆಗಿ ಫಸ್ಟ್ ಸ್ಟೆಪ್ ನೋಡಿ. MnO2 ರಿಯಾಕ್ಟ್ಸ್ ವಿತ್ ಅಲ್ಕಲೈನ್ ಹೈಡ್ರಾಕ್ಸೈಡ್. ಅದ್ರ ಬದಲಿಗೆ ಏನ್ ಬರೀತೀರಿ, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅಂತ ಬರೀರಲ್ಲ, ಯಾರು ಬೇಡ ಅಂತಾರೆ? ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಡೈಸಿಂಗ್ ಏಜೆಂಟ್ ಟು ಫಾರ್ಮ್ K2MnO4 ಪ್ಲಸ್ H2O. ನೋಡಿ ಇಷ್ಟೇ, ರೈಟ್? ಸೊ ಇದರಲ್ಲಿ 2 ಇಂಪಾರ್ಟೆಂಟ್ ಪಾಯಿಂಟ್. ಯಾವುದು ಅಂದ್ರೆ, ಒಂದು KMnO4 ವಿ ಕಾಲ್ ಇಟ್ ಆಸ್ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್. ಇನ್ನೊಂದು K2MnO4 ವಿ ಕಾಲ್ ಇಟ್ ಆಸ್ ಪೊಟ್ಯಾಷಿಯಂ ಮ್ಯಾಂಗನೇಟ್. ನೋಡಿ, ಪರ್ಮ್ಯಾಂಗನೇಟ್, ಮ್ಯಾಂಗನೇಟ್ ಡಿಫರೆನ್ಸ್ ನೋಡಿ. ಯಾಕೆ ಅಂತಂದ್ರೆ ಆಕ್ಸಿಡೇಷನ್ ಸ್ಟೇಟ್ ಬೇರೆ ಬೇರೆ ಇದೆ ಇಲ್ಲಿ. ಆಕ್ಸಿಡೇಷನ್ ಸ್ಟೇಟ್ ನೋಡಿ, ಇದು +7, ಇದು +6 ಇದೆ. ನೋಡಿ, +7 ಇದೆ, +6 ಇದೆ. ಆಕ್ಸಿಡೇಷನ್ ಸ್ಟೇಟ್ ಚೇಂಜ್ ಇದೆ. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ನಾನು ಅಲ್ಲಿ 2 ಕಂಪೌಂಡ್ ಹೇಳಿದ್ದೆ, K2Cr2O7, K2Cr2O4. ಎರಡರದ್ದು ಆಕ್ಸಿಡೇಷನ್ ಸ್ಟೇಟ್ ಸೇಮ್ ಇದೆ, +6. ಬಟ್ ಇಲ್ಲಿ ಚೇಂಜ್ ಇದೆ, K2MnO4. ಇಲ್ಲಿ ಫಸ್ಟ್ ಸ್ಟೆಪ್ K2MnO4 ಮಾಡ್ಕೋತೀವಿ, ಅದಾದ್ಮೇಲೆ KMnO4 ಅನ್ನ ಪ್ರಿಪೇರ್ ಮಾಡ್ತೀವಿ. ನೋಡಿ, ಫಸ್ಟ್ ಸ್ಟೆಪ್ ಅಲ್ಲಿ MnO2 ರಿಯಾಕ್ಟ್ ವಿತ್ KOH ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಟು ಫಾರ್ಮ್ K2MnO4 ಪ್ಲಸ್ H2O. ಇಲ್ಲಿ ಕನ್ಫ್ಯೂಷನ್ ಆಗ್ತದೆ. ಯಾಕೆ ಅಂದ್ರೆ ಇದನ್ನ ಬರೀಬಹುದು ನಾವು, ಫ್ಯೂಷನ್ ಅಂದ್ರೆ ಬಾಯ್ಲಿಂಗ್ ಅಥವಾ ಹೀಟಿಂಗ್ ವಿತ್ MnO2 ವಿತ್ ಅನ್ ಅಲ್ಕಲಿ ಮೆಟಲ್ ಹೈಡ್ರಾಕ್ಸೈಡ್. ಅಲ್ಕಲಿ ಮೆಟಲ್ ಹೈಡ್ರಾಕ್ಸೈಡ್ ಅಂತಂದ್ರೆ KOH, K ಈಸ್ ಅಲ್ಕಲೈನ್ ಮೆಟಲ್, ಅದಕ್ಕೆ ಅಲ್ಕಲಿ ಮೆಟಲ್, ಅದಕ್ಕೆ ಅಲ್ಕಲಿ ಮೆಟಲ್ ಹೈಡ್ರಾಕ್ಸೈಡ್ ಅಂತ ಅಂದ್ರೆ ಕನ್ಫ್ಯೂಷನ್ ಇಲ್ಲ. ಬಟ್ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಡೈಸಿಂಗ್ ಏಜೆಂಟ್ ಲೈಕ್ KNO3 ಅಂತ ಹೇಳಿದ್ವಿ. ಬಟ್ ಇದರ KNO3 ಬರದೇ ಇಲ್ವಲ್ಲ, O2 ಬರೆದ್ವಿ. ಸಿ ರಿಮೆಂಬರ್, ಅದು ಯಾಕೆ ಅಂತ ಹೇಳ್ತೀನಿ. ಸೊ O2 ಯಾಕೆ ಬರೆದ್ವಿ ಅಂತಂದ್ರೆ, ರಿಮೆಂಬರ್, KNO3 ಅನ್ನ ನಾವು ಹೀಟ್ ಮಾಡಿದಾಗ, ಯಾಕಂದ್ರೆ ಇದನ್ನೆಲ್ಲ ಸೇರಿಸಿ ನಾವು ಹೀಟ್ ಮಾಡ್ತೀವಿ ಅಂದ್ರೆ ಫ್ಯೂಸ್ ಮಾಡ್ತೀವಿ. ಹೀಟ್ ಮಾಡಿದಾಗ ಯು ಆರ್ ಗೋಯಿಂಗ್ ಟು ಗೆಟ್ O2 ವಿಚ್ ಇಸ್ ರಿಲೀಸ್ಡ್ ಫ್ರಮ್ ದಿಸ್ ಕಂಪೌಂಡ್ ಟು ಫಾರ್ಮ್ KNO2. ಗೊತ್ತಿರಲಿ, KNO3 ಅನ್ನು ಹೀಟ್ ಮಾಡಿದಾಗ ನಿಮಗೆ ಆಕ್ಸಿಜನ್ ಗ್ಯಾಸ್ ಬಂತು. ಅದೇ ಆಕ್ಸಿಜನ್ ಗ್ಯಾಸ್ ಇಲ್ಲಿ ರಿಯಾಕ್ಟಿವ್, ಅದಕ್ಕೆ ತಗೊಂಡಿದ್ವಿ. KNO2 ರಿಯಾಕ್ಷನ್ ಆಗೋದೇ ಇಲ್ಲ ಇಲ್ಲಿ, ಬರೀ ಬೈ ಪ್ರಾಡಕ್ಟ್ ಅದು, ಅದಕ್ಕೆ ನಾವು ಇಲ್ಲಿ ಬರ್ದಿಲ್ಲ ಅಷ್ಟೇ. ಸೊ KNO3 ಬದಲಿಗೆ ನಾವು O2 ಯಾಕೆ ಬರ್ದಿದ್ದೀವಿ ಅಂದ್ರೆ, ಇದನ್ನ ಹೀಟ್ ಮಾಡಿದಾಗ ಯು ವಿಲ್ ಗೆಟ್ O2. ಬಿಕಾಸ್ ಆಫ್ ದಟ್ ರೀಸನ್ ವಿ ಹ್ಯಾವ್ ರಿಟನ್ O2 ಹಿಯರ್. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ. O2 ಗಿವ್ ರೈಸ್ ಟು K2MnO4. K2MnO4 is nothing but green color plus 2H2. ಸೆಕೆಂಡ್ ಸ್ಟೆಪ್ ಅಲ್ಲಿ ಏನಾಗ್ತದೆ, ಆ K2MnO4 ಏನಿದೆಯಲ್ಲ, ವಿಚ್ ಡಿಸ್ಪ್ರಪೋರ್ಷನೇಟ್ ಹೇಳಿದೆ, ಸೇಮ್ ಎಲಿಮೆಂಟ್ ಅಂಡರ್ಗೋ ಬೋತ್ ಆಕ್ಸಿಡೇಷನ್ ಆಸ್ ವೆಲ್ ಆಸ್ ರಿಡಕ್ಷನ್. Disproportionates to form, it may be in the neutral medium or acidic medium, to form permanganate. ನೋಡಿ, permanganate. ಬಟ್ ಸೆಕೆಂಡ್ ಸ್ಟೆಪ್ ಅಲ್ಲಿ ಒನ್ಸ್ ಅಗೇನ್ NCERT ಅಲ್ಲಿ ಅಯಾನಿಕ್ ರಿಯಾಕ್ಷನ್ ಕೊಟ್ಟಿದ್ದಾರೆ, ಅದನ್ನೇ ಪ್ರಾಕ್ಟೀಸ್ ಮಾಡಿ. NCERT ಅಲ್ಲಿ ಅಯಾನಿಕ್ ರಿಯಾಕ್ಷನ್ ಕೊಟ್ಟಿದ್ದಾರೆ, ಅದನ್ನೇ ಪ್ರಾಕ್ಟೀಸ್ ಮಾಡಿ. ಓಕೆ, ಅಯಾನಿಕ್ ರಿಯಾಕ್ಷನ್ ಹೇಗಿದೆ ನೋಡಿ, ಹೀಗೆ MnO4 2- ಇದು ಎಲ್ಲಿಂದ ಬಂತು? ಇದು ಇಲ್ಲಿಂದನೇ ಬಂತು, ಹೊಸದಲ್ಲ ಇದು, ಇಲ್ಲಿಂದನೇ ಬಂತು. ಇದರಲ್ಲಿ K2 ತೆಗೆದುಬಿಟ್ರೆ ಏನಾಗ್ತದೆ, MnO4 2- ಬರಿಬೇಕಾ? MnO4 2- ಬರಿಬೇಕದಲ್ಲೋ, ಅದನ್ನೇ ಬರ್ದಿದ್ದೀನಿ ನಾ ಇಲ್ಲಿ. MnO4 2- H+ acidic medium undergoing disproportionation to form KMnO4 ಅಂದ್ರೆ MnO4- ನೋಡಿ ಪ್ಲಸ್ MnO2, MnO4- ಪ್ಲಸ್ MnO2. ನೋಡಿ, MnO4- ಪ್ಲಸ್ MnO2. ಇಲ್ಲಿ ಡಿಸ್ಪ್ರಪೋರ್ಷನೇಷನ್ ಅಂತ ಯಾಕೆ ಹೇಳ್ತೀವಿ? ಯಾಕಂದ್ರೆ ಇದ್ರದ್ದು ಆಕ್ಸಿಡೇಷನ್ ಸ್ಟೇಟ್ 6 ಇದೆ, ಇದ್ರದ್ದು 7 ಇದೆ, ಇದ್ರದ್ದು +4 ಇದೆ. ನೋಡಿ, 6 to 7 ಆಕ್ಸಿಡೇಷನ್, 6 to 4 ರಿಡಕ್ಷನ್. ಅದಕ್ಕೆ ನಾವು ಇದನ್ನ ರಿಮೆಂಬರ್ ಡಿಸ್ಪ್ರಪೋರ್ಷನೇಷನ್ ಅಂತ ಕರೆದ್ವಿ. ಓಕೆ, ಸೊ ದಿಸ್ ಈಸ್ ದ ಪ್ರಿಪರೇಷನ್ ಆಫ್ KMnO4.
ಇಲ್ಲಿ ಪೊಟ್ಯಾಷಿಯಂ ಇರ್ತದೆ, ಇಲ್ಲೂ ಕೂಡ ಪೊಟ್ಯಾಷಿಯಂ ಇರ್ತದೆ. ಬಟ್ ಅಯಾನಿಕ್ ರಿಯಾಕ್ಷನ್ ಕೊಟ್ಟಿದ್ದಾರೆ, ಅದಕ್ಕಾಗಿ ಯೂಸ್ ಮಾಡ್ತಾ ಇದೀವಿ ಅಷ್ಟೇ. ಸರ್ ಹಿಂಗೆ ಬರಿಬೇಕಾ ಅಂತ ಕೇಳಿದ್ರೆ, ನನ್ನ ಕೇಳಿದ್ರೆ ಸಜೆಷನ್ ಹೀಗೆ ಬರೀರಿ, ಹೀಗೆ ಬರೀರಿ. ಯಾಕಂದ್ರೆ ನಿಮ್ ಪೇಪರ್ ಯಾರು ಚೆಕ್ ಮಾಡ್ತಾರೋ ಗೊತ್ತಿಲ್ಲ. ಹೌದಾ? ಯಾಕೆ ರಿಸ್ಕ್ ತಗೋತೀರಿ? ಫಿಕ್ಸ್ಡ್ ಕ್ವಶನ್ ಇದು. ಹೌದಾ? ಸೊ ರೈಟ್ ಲೈಕ್ ದಿಸ್ ಓನ್ಲಿ. ಯು ಆರ್ ಗೋಯಿಂಗ್ ಟು ಗೆಟ್ KMnO4 ಪ್ರಿಪರೇಷನ್ ಲೈಕ್ ದಿಸ್. ಇದಕ್ಕೆ 1 ಮಾರ್ಕು, ಇದಕ್ಕೆ 1 ಮಾರ್ಕು. ಸ್ಟೇಟ್ಮೆಂಟ್ ಏನ್ ಬರೆದಿದ್ರಲ್ಲ, ಇದರಲ್ಲಿ ಸ್ಟೇಟ್ಮೆಂಟ್ ಏನ್ ಬರೆದಿದ್ರಲ್ಲ, ಇವಿಷ್ಟಕ್ಕೂ ಸೇರಿ 1 ಮಾರ್ಕ್. ರಿಮೆಂಬರ್, 1 ಮಾರ್ಕು. ಸೊ ದಿಸ್ ಯು ಹ್ಯಾವ್ ಟು ರಿಮೆಂಬರ್. ಸೆಕೆಂಡ್ ಪ್ರಿಪರೇಷನ್ ನೋಡಿ, ಕಮರ್ಷಿಯಲ್ ಪ್ರಿಪರೇಷನ್ ಅಂತ ಕೇಳಿದ್ರೆ, ಮಾತ್ರ ಇದನ್ನ ಬರಿಬೇಕು. ಬಟ್ 99.9999% ಕೇಳೋದಿಲ್ಲ. ನಾಟ್ ಆಸ್ಕ್ಡ್, ಕೇಳೋದಿಲ್ಲ. ಡೋಂಟ್ ವರಿ ಅಬೌಟ್ ದಟ್. ಬಟ್ ಪ್ರಿಪರೇಷನ್ ಆಫ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಫ್ರಾಮ್ MnO2 ಅಂತ ಕೇಳಿದ್ರೆ ಯು ಹ್ಯಾವ್ ಟು ರೈಟ್ ದಿಸ್ ಓನ್ಲಿ. ಇದನ್ನೇ ಬರಿಬೇಕು ಅನ್ನೋದು ಗೊತ್ತಿರಲಿ, ಇದನ್ನೇ ಬರಿಬೇಕು. ಓಕೆ ನೋಡಿ, ಈಗ ಕಮರ್ಷಿಯಲ್ ಪ್ರಿಪರೇಷನ್ ಏನು ಅಂತಂದ್ರೆ ಸೇಮ್ ಫಸ್ಟ್ ಸ್ಟೆಪ್ ಸೇಮ್ ಇದೆ ನೋಡಿ. ಫಸ್ಟ್ ಸ್ಟೆಪ್ ಸೇಮ್. MnO2 fused with KOH and oxidized with air KNO3 to form K2MnO4. K2MnO4 ಅನ್ನ ನಾವು ಇಲ್ಲಿ ಓನ್ಲಿ MnO4 2- ಅಂತ ಬರ್ದಿದ್ದೀವಿ ಅಷ್ಟೇ. ಫಸ್ಟ್ ಸ್ಟೆಪ್ ಸೇಮ್ ಇದೆ. ಸೆಕೆಂಡ್ ಸ್ಟೆಪ್ ಅಲ್ಲಿ ಏನಾಗ್ತದ ಅಂತಂದ್ರೆ ಎಲೆಕ್ಟ್ರಾಲಿಟಿಕ್ ಆಕ್ಸಿಡೇಷನ್ ಮಾಡ್ತೀವಿ ನಾವಿಲ್ಲಿ. ಎಲೆಕ್ಟ್ರಾಲಿಟಿಕ್ ಆಕ್ಸಿಡೇಷನ್ ಅಂತಂದ್ರೆ ಈ ಒಂದು ರಿಮೆಂಬರ್ ಟೋಟಲ್ ಸಬ್ಸ್ಟೆನ್ಸ್ ಅನ್ನ, ವಿ ಆರ್ ಗೋಯಿಂಗ್ ಟು ಟೇಕ್ ಇಟ್ ಇನ್ ದ ಎಲೆಕ್ಟ್ರಾಲಿಟಿಕ್ ವೆಸೆಲ್. ಏನು? ಎಲೆಕ್ಟ್ರಾಲಿಟಿಕ್ ವೆಸೆಲ್. ರಿಮೆಂಬರ್, ಎಲೆಕ್ಟ್ರಾಲಿಟಿಕ್ ವೆಸೆಲ್. ಅದರಲ್ಲಿ ಎಲೆಕ್ಟ್ರೋಡ್ ತಗೋತೀವಿ, ಕ್ಯಾಥೋಡ್ ತಗೋತೀವಿ, ಆನೋಡ್ ತಗೋತೀವಿ, ಅವೆಲ್ಲ ತಗೊಂಡು MnO4 ತಗೊಂಡು ಇದಕ್ಕೆ ಕರೆಂಟ್ ಪಾಸ್ ಮಾಡಿದಾಗ this will undergo oxidation to form +7, which is obtained at, remember, anode, ಅಂದ್ರೆ Mn +6 oxidation state converted into +7 oxidation state. Remember that. Like this it is going to convert 6 to 7. ಇದು ಪ್ರಿಪರೇಷನ್ ಕಮರ್ಷಿಯಲಿ. ಇಲ್ಲಿ 2 ಸ್ಟೆಪ್ ಆಲ್ಮೋಸ್ಟ್ ಪ್ರಾಡಕ್ಟ್ ರಿಯಾಕ್ಟೆಂಟ್ ಸೇಮ್ ಬರ್ತದೆ. ಬಟ್ ಓನ್ಲಿ ದ ಪ್ರೊಸೆಸ್ ಇಸ್ ಹಿಯರ್ ಎಲೆಕ್ಟ್ರಾಲಿಟಿಕ್ ಆಕ್ಸಿಡೇಷನ್ ಅನ್ನ ಮಾಡ್ತೀವಿ ಅನ್ನೋದು ಗೊತ್ತಿರಲಿ. ಇದು ಕಮರ್ಷಿಯಲ್ ಪ್ರಿಪರೇಷನ್. ಇದ್ರ ಬಗ್ಗೆ ವರಿ ಮಾಡ್ಕೋಬೇಡಿ. ಇದನ್ನ ಪ್ರಿಪರೇಷನ್ MnO2 ಅಂತ ಕೇಳಿದ್ರೆ ಇದು ಕೂಡ MnO2ನೇ, ಬಟ್ ಇದನ್ನ ಬರೆಯೋದಿಲ್ಲ. ಆಲ್ವೇಸ್ ಯು ಹ್ಯಾವ್ ಟು ರೈಟ್ ವಿಚ್ ಒನ್. ಪ್ರೀವಿಯಸ್ ಏನ್ ನಾ ತೋರಿಸಿದ್ದೀನಿ ಅದನ್ನೇ ಬರಿಬೇಕು. ಕಂಪಲ್ಸರಿ ಅನ್ನೋದು ಗೊತ್ತಿರಲಿ. ನೆಕ್ಸ್ಟ್ ಲ್ಯಾಬೋರೇಟರಿ ಪ್ರಿಪರೇಷನ್. ಲ್ಯಾಬೋರೇಟರಿದು ಒಂದು ಪ್ರಿಪರೇಷನ್ ಇದೆ ನಮ್ಮ ಹತ್ರ. ಲ್ಯಾಬೋರೇಟರಿ ಪ್ರಿಪರೇಷನ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಮ್ಯಾಂಗನೀಸ್ 2 ಸಾಲ್ಟ್ ತಗೋತೀವಿ. ಅಂದ್ರೆ Mn2+ ತಗೋತೀವಿ. Oxidized by peroxo disulfate ion. Remember, it is called as peroxo disulfate ion. This is a good oxidizing agent. ಗೊತ್ತಿರಲಿ, good oxidizing agent. This will oxidize Mn2+ to Mn+7. Mn2+ ಅನ್ನ +7 ಗೆ ಆಕ್ಸಿಡೇಷನ್ ಮಾಡುವಂತಹ ಕೆಪಾಸಿಟಿ ಪೆರಾಕ್ಸೋ ಡೈಸಲ್ಫೇಟ್ ಅಯಾನಿಕ್ ಇದೆ. ಅದಕ್ಕೆ ನಾವು ಅದನ್ನ ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರಿತೀವಿ. ಮ್ಯಾಂಗನೀಸ್ ಸಾಲ್ಟ್ ಅಂಡರ್ಗೋ ಆಕ್ಸಿಡೇಷನ್ ಇನ್ ಪ್ರೆಸೆನ್ಸ್ ಆಫ್ H2A2- to form MnO4-. Remember that. This is laboratory preparation. Remember that. Chemical properties of KMnO4. ಇದನ್ನು ಕೂಡ ಲಾಸ್ಟ್ ಪ್ರಿಫರೆನ್ಸ್ ಓದಬೇಕಾದ್ರೆ ಏನ್ ಮಾಡಬೇಕು? ಲಾಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ಗೊತ್ತಿರಲಿ. ನಾವು KMnO4 is dark purple color and moderately soluble in water at room temperature. ಗೊತ್ತಿರಲಿ. ಸೊ ಇದೆಲ್ಲ ಕಾಮನ್, ಇದು ಎಲ್ಲದಕ್ಕೂ ಇರ್ತದ. ಒಂದೊಂದು ಟೆಂಪರೇಚರ್ ಇರ್ತದ, ಹೈ ಇರ್ತದ, ಲೋ ಇರ್ತದ. ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಇಂಪಾರ್ಟೆಂಟ್ ಇಸ್ ದಿಸ್ ಪಾರ್ಟ್. ಇದು ಕಾಂಪಿಟೇಟಿವ್ ಎಕ್ಸಾಮಿಗೆ ಬಹಳ ಇಂಪಾರ್ಟೆಂಟ್. ರಿಮೆಂಬರ್, ಕಾಂಪಿಟೇಟಿವ್ ಎಕ್ಸಾಮ್, ನಾಟ್ ಫಾರ್ ಬೋರ್ಡ್ ಎಕ್ಸಾಮ್. ಓಕೆ. ಸೊ ಇದರಲ್ಲಿ ನೋಡಿ, when KMnO4 is heated, potassium permanganate is heated at 473 Kelvin, forming potassium manganate. ನೋಡಿ, forming potassium manganate plus MnO2 plus O2. ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ರಿಮೆಂಬರ್ ಒನ್ ಥಿಂಗ್. ದಿಸ್ ರಿಯಾಕ್ಷನ್ ಈಸ್, ಮೊದಲೇ ಹೇಳ್ಬಿಡ್ತೀನಿ, ದಿಸ್ ರಿಯಾಕ್ಷನ್ ಈಸ್ ನಾಟ್ ಅ ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್. ಗೊತ್ತಿರ್ಲಿ, ಡಿಸ್ಪ್ರಪೋರ್ಷನೇಷನ್ ಅಂತಂದ್ರೆ ಏನು? ಇದರಲ್ಲಿ ಇರುವಂತಹ ಪ್ಲಸ್ ಒಂದು ಆಕ್ಸಿಡೇಷನ್ ಸ್ಟೇಟ್ ಏನಿದೆಯಲ್ಲ, ಇದು ರಿಡಕ್ಷನ್ ಆಗಬೇಕು, ಆಕ್ಸಿಡೇಷನ್ ಆಗಬೇಕು. ಬಟ್ ಇಲ್ಲಿ ನೋಡಿ +7 ಇದೆ, ಇದು +6 ಇದೆ, ಇದು +4 ಇದೆ. ಎರಡು ಆಕ್ಸಿಡೇಷನ್ ಆಗೋದಿಲ್ಲ, ರಿಡಕ್ಷನ್ ಆಗ್ತದೆ ನೋಡಿ. ಸೊ ಇಟ್ ಈಸ್ ಸಿಂಪ್ಲಿ ರಿಡಕ್ಷನ್ ರಿಯಾಕ್ಷನ್ ಅಷ್ಟೇ, ಅಥವಾ ರೆಡಾಕ್ಸ್ ರಿಯಾಕ್ಷನ್ ಅಂತ ಹೇಳಿ.
ಬಟ್ ಇಟ್ ಇಸ್ ನಾಟ್ ಅ ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್. ಈ ರಿಯಾಕ್ಷನ್ ಕೊಟ್ಬಿಟ್ಟು ಕೇಳಿದ್ದಿದೆ ವಿಚ್ ಇಸ್ ನಾಟ್ ಅ ಡಿಸ್ಪ್ರಪೋರ್ಷನೇಷನ್ ಅಂತ ಹೇಳಿ, ಬಹಳ ಇಂಪಾರ್ಟೆಂಟ್. ಓಕೆ, ಈಗ ನಾವು ಇದರಲ್ಲಿ ಏನ್ ನೋಡ್ಬೇಕು? KMnO4 is a +7 +6 +4 ಆಯ್ತು. ಇದು ಸಾಲಿಡ್, ಇದು ಸಾಲಿಡ್, ಇದು ಸಾಲಿಡ್, but oxygen is gas. Once the question was asked in competitive exam, which gas released when KMnO4 is heated ಅಂತ ಕೇಳಿದ್ರು. ಯಾವ ಗ್ಯಾಸ್ ಅಂದ್ರೆ ಆಕ್ಸಿಜನ್ ಗ್ಯಾಸ್. ಆಕ್ಸಿಜನ್ ಒಂದೇ ಗ್ಯಾಸ್ ಇರಲಿ, ಅದಕ್ಕಾಗಿ ನೆನಪಿಟ್ಕೊಳ್ಳಿ ಆಕ್ಸಿಜನ್ ಗ್ಯಾಸ್. ಆಕ್ಸಿಜನ್ ಗ್ಯಾಸ್ ವೆರಿ ವೆರಿ ಇಂಪಾರ್ಟೆಂಟ್. ಪೊಟ್ಯಾಷಿಯಂ ಪರ್ಮಾಂಗನೇಟ್ is heated to form potassium manganate MnO2 + O2. ಹೀಟಿಂಗ್ ಬಹಳ ಇಂಪಾರ್ಟೆಂಟ್. ಪೊಟ್ಯಾಷಿಯಂ ಡೈಕ್ರೋಮೇಟ್ ಅಲ್ಲಿ ನಾವು ಹೀಟಿಂಗ್ ಅನ್ನು ಹೇಳಿಲ್ಲ, ಹೀಟಿಂಗ್ ಅನ್ನು ಅಲ್ಲಿ ಹೇಳಿಲ್ಲ, ಬಟ್ ಇಲ್ಲಿ ಇಂಪಾರ್ಟೆಂಟ್ ಇದೆ. ಸೊ ಆಕ್ಸಿಜನ್ ಗ್ಯಾಸ್ ಇಸ್ ರಿಲೀಸ್ಡ್. ವಿಚ್ ಗ್ಯಾಸ್ ಇಸ್ ರಿಲೀಸ್ಡ್ ಅಂದ್ರೆ ಆಕ್ಸಿಜನ್ ಗ್ಯಾಸ್ ಇಸ್ ರಿಲೀಸ್ಡ್ ಇನ್ ದಿಸ್ ಕೇಸ್. ನಾವು ಸ್ಟ್ರಕ್ಚರ್ ನೋಡ್ಕೊಳ್ಳೋಣ. ಸ್ಟ್ರಕ್ಚರ್ ಆಫ್ ಮ್ಯಾಂಗನೇಟ್ ಅಯಾನ್ ಅಂಡ್ ಪರ್ಮಾಂಗನೇಟ್ ಅಯಾನ್ ನೋಡಿ. ಓಕೆ, ಸೊ MN ಇದೆ, ಪರ್ಮಾಂಗನೇಟ್ ಅಯಾನ್, ಮ್ಯಾಂಗನೇಟ್ ಅಯಾನ್ ನೋಡೋಣ ಮೊದಲು. ಸಿ ಮ್ಯಾಂಗನೇಟ್ MnO4 2- ಟೆಟ್ರಾಹೈಡ್ರಲ್ ಶೇಪ್. ಹೌದಾ, ಟೆಟ್ರಾಹೈಡ್ರಲ್ ಇದೆಯಾ ನೋಡಿ, ಗ್ರೀನ್ ಕಲರ್, ಗ್ರೀನ್ ಕಲರ್. ಇದು KMnO4 ಅಂದ್ರೆ MnO4- ಪರ್ಮಾಂಗನೇಟ್ ಅಯಾನ್ ನೋಡಿ, ಪರ್ಮಾಂಗನೇಟ್ ಅಯಾನ್. ಸೊ ಪರ್ಮಾಂಗನೇಟ್ ಅಯಾನ್ ಇಸ್ MnO4- ಪರ್ಪಲ್ ಕಲರ್, ಪರ್ಪಲ್ ಕಲರ್, ಗ್ರೀನ್ ಕಲರ್, ಪರ್ಪಲ್ ಕಲರ್ ನೋಡಿ. ಪ್ಯಾರಾಮ್ಯಾಗ್ನೆಟಿಕ್, ಡಯಾಮ್ಯಾಗ್ನೆಟಿಕ್ ಹ್ಯಾಂಗ್ ಹೇಳಿದೆ ನಾ ಹೇಳಿದ್ನಲ್ಲ, ಕ್ಯಾಲ್ಕುಲೇಟ್ ನಂಬರ್ ಆಫ್ ಎಲೆಕ್ಟ್ರಾನ್, ಕ್ಯಾಲ್ಕುಲೇಟ್ ನಂಬರ್ ಆಫ್ ಎಲೆಕ್ಟ್ರಾನ್. ಆಡ್ ಬಂದ್ರೆ ಪ್ಯಾರಾ, ಈವನ್ ಬಂದ್ರೆ ಡಯ. ಆಡ್ ಬಂದ್ರೆ ಪ್ಯಾರಾ, ಈವನ್ ಬಂದ್ರೆ ಡಯ ನೋಡಿ. ಈಗ ಇದ್ರೊಳಗೆ MN ಏನಿದೆ 25 ಇದೆಯಾ. ಆಕ್ಸಿಜನ್ ನೋಡಿ, ಆಕ್ಸಿಜನ್ 8 ಇದೆ, 8 4 ಈವನ್ನೇ ಬರ್ತದೆ. 2- ಅಂದ್ರೆ ಈವನ್ನೇ ಬರ್ತದೆ. ಹೌದಾ, ಈವನ್ ಪ್ಲಸ್ ಆಡ್ 25 ಏನ್ ಬರ್ತು? ಆಡ್ ಬಂತ. ಆಡ್ ಬಂತಂದ್ರೆ ಏನಿದು? ಪ್ಯಾರಾಮ್ಯಾಗ್ನೆಟಿಕ್. ಇದ್ರಾಗ ನೋಡಿ 25 MN -1 ಅಂದ್ರೆ +1. ಹೌದಾ, 26 ಆಯ್ತು. ಆಕ್ಸಿಜನ್ ಈವನ್ ಬರ್ತದೆ, ಇದು ಈವನ್ ಬಂತು ಅಂದ್ರೆ ಎಡಿಷನ್ ಈವನ್. ಸೊ ಡಯಾಮ್ಯಾಗ್ನೆಟಿಕ್, ದ ಕಂಪೌಂಡ್ ಇಸ್ ಡಯಾಮ್ಯಾಗ್ನೆಟಿಕ್. ಲೈಕ್ ದಿಸ್ ವಿಲ್ ಕ್ಯಾಲ್ಕುಲೇಟ್, ಗೊತ್ತಿರಲಿ. ಸೊ ಡಯಾಮ್ಯಾಗ್ನೆಟಿಕ್, ಪ್ಯಾರಾಮ್ಯಾಗ್ನೆಟಿಕ್ ಬಹಳ ಸಿಂಪಲ್. ಸೊ ಪರ್ಮಾಂಗನೇಟ್ ಅಯಾನ್ ಅಂಡ್ ಮ್ಯಾಂಗನೇಟ್ ಅಯಾನ್, green colored manganate, permanganate purple color, paramagnetic, diamagnetic. Remember that. 1 unpaired electron ಇದೆ, ಇದರೊಳಗೆ 0 unpaired electron ಇದೆ ಅನ್ನೋದು ಗೊತ್ತಿರಲಿ. ಇದು ಸ್ಟ್ರಕ್ಚರ್ ಆಫ್ ಮ್ಯಾಂಗನೇಟ್ ಅಂಡ್ ಪರ್ಮಾಂಗನೇಟ್ ಅಯಾನ್. ಇದು ಕೂಡ ಯಾವುದೇ ಬೋರ್ಡ್ ಎಕ್ಸಾಮ್ ಕೇಳಿಲ್ಲ, ಡೋಂಟ್ ವರಿ. ಈಗ ಆಕ್ಸಿಡೈಸಿಂಗ್ ನೇಚರ್ ಆಫ್ KMnO4 ವೆರಿ ವೆರಿ ಇಂಪಾರ್ಟೆಂಟ್. ಈಸ್ ನಮ್ಗೆ ಗೊತ್ತಿದೆ, ಪೊಟ್ಯಾಷಿಯಂ ಪರ್ಮಾಂಗನೇಟ್ ಈಸ್ ದ ಸ್ಟ್ರಾಂಗೆಸ್ಟ್ ಆಕ್ಸಿಡೈಸಿಂಗ್ ಏಜೆಂಟ್. ಸ್ಟ್ರಾಂಗೆಸ್ಟ್ ಆಕ್ಸಿಡೈಸಿಂಗ್ ಏಜೆಂಟ್. But the thing is, cost wise ಇದು ಕಾಸ್ಟ್ಲಿ. But the thing is costly. ಅದಕ್ಕೆ ಜನರಲಿ KMnO4 ಅನ್ನು ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಹೇಳಿ ಅಂತ ಇಂಪಾರ್ಟೆಂಟ್ ರಿಯಾಕ್ಷನ್ ಇದ್ರೆ ಮಾತ್ರ ಯೂಸ್ ಮಾಡ್ತೀವಿ. ಇಲ್ಲ ಅಂದ್ರೆ ಸಿಂಪಲ್ ಆಕ್ಸಿಡೈಸಿಂಗ್ ಏಜೆಂಟ್ ನಾವು ಯೂಸ್ ಮಾಡ್ತೀವಿ. ಲೈಕ್ CrO3 ಇದೆ, ಅಥವಾ ಬೇರೆ ಬೇರೆ ಆಕ್ಸಿಡೈಸಿಂಗ್ ಏಜೆಂಟ್ ಯೂಸ್ ಮಾಡಬಹುದು. ಪೊಟ್ಯಾಷಿಯಂ ಡೈಕ್ರೋಮೇಟ್ ಇದೆ. ಬಟ್ KMnO4 ಕಾಸ್ಟ್ಲಿ. ಕಾಸ್ಟ್ ಯಾಕಿದೆ ಅಂತ ರೀಸನ್ ಇಲ್ಲ ಅದಕ್ಕೆ, ಬಟ್ ಕಾಸ್ಟ್ಲಿ. KMnO4 ಕಾಸ್ಟ್ಲಿ. ರೆಡ್ಯೂಸಿಂಗ್ ಏಜೆಂಟ್ ಒಳಗೆ ಎಲ್ಲ AlH4 ಅಂತ ಒಂದಿದೆಯಲ್ಲ, ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್, ಕಾಸ್ಟ್ಲಿ. ಇದು ಮತ್ತೊಂದು ಕಾಸ್ಟ್ಲಿ. ಏನ್ ಮಾಡಕ್ ಬರುದಿಲ್ಲ, ಅದು ಕಾಸ್ಟ್ಲಿ ಅಷ್ಟೇ, ಕಾಸ್ಟ್ ಜಾಸ್ತಿ ಇದೆ. ಸೊ ಅಂದ್ರೆ ಪ್ರಿಪರೇಷನ್ ಮೆಥಡ್ ಏನಾದರೂ ಸ್ವಲ್ಪ ಕಾಸ್ಟ್ಲಿಯಸ್ಟ್ ಇರಬೇಕು, ಅದಕ್ಕಾಗಿ ಕಾಸ್ಟ್ ಇದೆ ಅಷ್ಟೇ. ಬಟ್ KMnO4 ಇಸ್ ಅ ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್. ಅಂಡ್ ಇದು ವಿ ಕ್ಯಾನ್ ಯೂಸ್ ದಿಸ್ ಆಸ್ ಆಕ್ಸಿಡೈಸಿಂಗ್ ಏಜೆಂಟ್ ಇನ್ ಎನಿ ಕಂಡೀಷನ್. ಎನಿ ಕಂಡೀಷನ್ ಅಂದ್ರೆ ಇರೋದೇ ನಮ್ಮ ಹತ್ರ 3 ಕಂಡೀಷನ್. ಒಂದು ಎಸಿಡಿಕ್ ಇರ್ಬೋದು, ಇನ್ನೊಂದು ಬೇಸಿಕ್ ಇರ್ಬೋದು, ಇನ್ನೊಂದು ನ್ಯೂಟ್ರಲ್ ಇರ್ಬೋದು. ಬಟ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಏನ್ ಹೇಳಿದೆ? ಓನ್ಲಿ ಇನ್ ದ ಅಸಿಡಿಕ್ ಕಂಡೀಷನ್. Remember, potassium dichromate only in the acidic condition act as oxidizing agent. ಯಾಕೆ? ಇದಕ್ಕೆ ಆಸಿಡ್ ಹಾಕಿದ್ರೆ ಏನೂ ಚೇಂಜ್ ಆಗೋದಿಲ್ಲ. ಬಟ್ ಬೇಸ್ ಹಾಕಿದ ತಕ್ಷಣ ಏನಾಗ್ತದೆ? ಬೇಸ್ ಹಾಕಿದ ತಕ್ಷಣ ಕ್ರೋಮೇಟ್ ಆಗಿ ಕನ್ವರ್ಟ್ ಆಗ್ತದೆ. ಇದು K2Cr2O7 ಆಗ್ಬಿಡ್ತದೆ, ಕ್ರೋಮೇಟ್ ಆಗಿಬಿಡ್ತದೆ ಡೈಕ್ರೋಮೇಟ್ ಇಂದ ಬೇಸ್ ಹಾಕಿದಾಗ. ಅದಕ್ಕಾಗಿ ಅಸಿಡಿಕ್ ಕಂಡೀಷನ್ ಮಾತ್ರ ಇಟ್ ಆಕ್ಟ್ as ಆಕ್ಸಿಡೈಸಿಂಗ್ ಏಜೆಂಟ್. ಬಟ್ KMnO4 ಹಾಗಲ್ಲ. ನೀವು KMnO4 ಆಸಿಡ್ ಹಾಕಿರಿ, ಬೇಸ್ ಹಾಕಿರಿ, ಅದು ಚೇಂಜ್ ಆಗೋದಿಲ್ಲ. ಓನ್ಲಿ ಇಟ್ ವಿಲ್ ಪ್ರೊವೈಡ್ ದ ಮೀಡಿಯಂ ಫಾರ್ ದ ರಿಯಾಕ್ಷನ್. ಸೊ ಹೆನ್ಸ್ ಇಟ್ ಇಸ್ ಅ ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್. ವೆರಿ ಈಸಿ ಟು ಯೂಸ್ ಬಟ್ ಕಾಸ್ಟ್ಲಿ ಟು ಬೈ ಅಷ್ಟೇ. ಅಸಿಡಿಕ್, ಬೇಸಿಕ್, ನ್ಯೂಟ್ರಲ್ ಕಂಡೀಷನ್ ಅಲ್ಲಿ ಇದು ಆಕ್ಟ್ ಆಸ್ ಆಕ್ಸಿಡೈಸಿಂಗ್ ಏಜೆಂಟ್. ಈಗ ನೋಡೋಣಂತೆ. ಸೊ ಇದರಲ್ಲಿ 2 ಇಂಪಾರ್ಟೆಂಟ್ ಫಿಸಿಕಲ್ ಪ್ರಾಪರ್ಟೀಸ್ ವಿಚ್ ಇಸ್ ಕನ್ಸಿಡರೇಬಲ್ ಇಂಟ್ರೆಸ್ಟ್ ಅಂತ ಹೇಳ್ತಾರೆ. ಒಂದು ಇಂಟೆನ್ಸ್ ಕಲರ್, ಕಲರ್ ಒಂದ್ ಬಗ್ಗೆ ನಾ ಹೇಳಿದ್ದೀನಿ ಆಲ್ರೆಡಿ. ಇನ್ನೊಂದು ವೀಕ್ ಟೆಂಪರೇಚರ್ ಡಿಪೆಂಡೆಂಟ್ ಪ್ಯಾರಾಮ್ಯಾಗ್ನೆಟಿಸಮ್ ಅಂತ ಕರಿತೀವಿ ನಾವು. ನೋಡಿ, ಟೆಂಪರೇಚರ್ ಡಿಪೆಂಡೆಂಟ್ ಪ್ಯಾರಾಮ್ಯಾಗ್ನೆಟಿಸಮ್ ಅಂತ ಕರಿತೀವಿ ನಾವು. ಇದ್ರ ಬಗ್ಗೆ ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ. ಆಲ್ರೆಡಿ ನಾನು ಹೇಳಿದೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. KMnO4 is a diamagnetic substance. ಹಾಗಾದ್ರೆ ಇಲ್ಲಿ ನೋಡಿ, ಇಲ್ಲಿ ಪ್ಯಾರಾಮ್ಯಾಗ್ನೆಟಿಕ್ ಅಂತ ಹೇಳ್ತಾ ಇದ್ರಲ್ಲ ಇವರು, ಯಾವ್ದು ಕರೆಕ್ಟು ಯಾವ್ದು ರಾಂಗು? ರಿಮೆಂಬರ್, ಎರಡೂ ಕರೆಕ್ಟೇ. ಯಾಕೆ ಅಂತಂದ್ರೆ ಇಲ್ಲೊಂದು ವರ್ಡ್ ಇದೆ ನಮಗೆ, ಟೆಂಪರೇಚರ್ ಅನ್ನೋ ಒಂದು ವರ್ಡ್ ಇದೆ ನೋಡಿ. ಹೌದಾ? ಈಗ ನೆನ್ಪು ಮಾಡ್ಕೊಳ್ಳಿ, ನಾನು ಹೇಳಿದೆ ನಿಮಗೆ KMnO4 when it is heated you are going to get
K2MnO4 MnO2 plus O2 ಕರೆಕ್ಟಾ? K2MnO4 MnO2 plus O2 ಬರ್ತದೆ. KMnO4 ನೀಟ್ ಮಾಡಿದಾಗ K2MnO4 MnO2 plus O2 ಬರ್ತದೆ ಅಂತ ಹೇಳಿದೆ. ಟೆಂಪರೇಚರ್ ಡಿಪೆಂಡೆಂಟ್ ಅಂದ್ರೆ ಟೆಂಪರೇಚರ್ ನ ಜಾಸ್ತಿ ಮಾಡಿದಾಗ ಇದು ಡಯಾಮ್ಯಾಗ್ನೆಟಿಕ್, ನೋ ಡೌಟ್ ಇದು ಡಯಾಮ್ಯಾಗ್ನೆಟಿಕ್, ಬಟ್ ದಿಸ್ ಡಯಾ ವಿಲ್ ಗೆಟ್ ಕನ್ವರ್ಟೆಡ್ ಇಂಟು ದಿಸ್ ಪ್ಯಾರಾ. ಕರೆಕ್ಟಾ? ದಿಸ್ ಪ್ಯಾರಾ, ದಿಸ್ ಈಸ್ ಪ್ಯಾರಾ, ದಿಸ್ ಈಸ್ ಪ್ಯಾರಾ. ಓಝೋನ್, ದಿಸ್ ಆಕ್ಸಿಜನ್, ಆಕ್ಸಿಜನ್ ಇಸ್ ಆಲ್ಸೋ ಪ್ಯಾರಾ. ಹೌದಾ? ಗೊತ್ತಿದೆ ನಮಗೆ. ಮೂರು ಪ್ಯಾರಾನೇ ಬಂತಿಲ್ಲೋ. ಒಂದು ಡಯಾ ಯಾವುದು KMnO4 ಹೀಟ್ ಮಾಡಿದಾಗ, ಟೆಂಪರೇಚರ್ ಜಾಸ್ತಿ ಮಾಡಿದಾಗ ಗಿವ್ ರೈಸ್ ಟು ಪ್ಯಾರಾ ಪ್ಯಾರಾ ಪ್ಯಾರಾ. ಸೊ ಅದಕ್ಕೆ ನಾವು ಇದನ್ನ ಏನಂತ ಕರಿತೀವಿ? ಟೆಂಪರೇಚರ್ ಡಿಪೆಂಡೆಂಟ್. ಟೆಂಪರೇಚರ್ ಜಾಸ್ತಿ ಮಾಡಿದಾಗ ಡಿಪೆಂಡೆನ್ಸಿ ಮೇಲೆ ಪ್ಯಾರಾಮ್ಯಾಗ್ನೆಟಿಸಮ್ ಆಗಿ ಕನ್ವರ್ಟ್ ಆಗ್ತದೆ. ಪ್ಯಾರಾಮ್ಯಾಗ್ನೆಟಿಸಮ್ ಕನ್ವರ್ಟ್ ಆಗ್ತದೆ. ದಿಸ್ ವಾಟ್ ವಿ ಕಾಲ್ ಇಟ್ ಆಸ್ ಟೆಂಪರೇಚರ್ ಡಿಪೆಂಡೆಂಟ್ ಪ್ಯಾರಾಮ್ಯಾಗ್ನೆಟಿಸಮ್. ಸೊ diamagnetic get converted into paramagnetic, so hence we call it as temperature dependent paramagnetic. Okay, next nodi oxidizing nature. KMnO4 acts as oxidizing agent in acidic, basic and neutral condition. Even for JEE exam answer kelidru bala simple. KMnO4 act as oxidizing agent in anta kodta option kodtare. Only acidic, only basic, in acidic and basic. ನಾಲ್ಕನೇ ಆಪ್ಷನ್ ಕೊಡ್ತಾರೆ, acidic, basic and neutral ಅಂತ ಹೇಳಿ. ಸೊ ಮೂರು ಮೀಡಿಯಂ ದೊಳಗೆ KMnO4 acting as oxidizing agent ಅನ್ನೋದು ಗೊತ್ತಿರಲಿ. In all three medium, KMnO4 act as oxidizing agent. Remember that point. Okay. So this is about KMnO4 oxidizing agent. Reaction ಏನಾಗ್ತದೆ ಹಾಗಾದ್ರೆ ನೋಡಿ, ಇಲ್ಲಿ ನಾವು ಏನ್ ಆಡ್ ಮಾಡ್ತೀವಿ ನೆನ್ಪಿಟ್ಕೊಳ್ಳೋದು ಅವಶ್ಯಕತೆ ಇಲ್ಲ, ಅದ್ರ ಮುಂದೆ ನಾನು ರಿಯಾಕ್ಷನ್ ತೋರಿಸ್ತೀನಿ. ಬಟ್ ಇಷ್ಟು ನೆನ್ಪಿಟ್ಕೊಳ್ಳಿ, MnO4 minus will get converted into MnO4 minus 2 minus MnO4 2 minus MnO4 minus give rise to MnO2, MnO4 minus give rise to Mn2 plus ಅನ್ನೋದು ಗೊತ್ತಿರಲಿ. Okay, MnO4 minus give rise to MnO4 2 minus MnO4 minus give rise to MnO2, MnO4 minus give rise to Mn2 plus ಅನ್ನೋದು ಗೊತ್ತಿರಲಿ, ಬಹಳ ಇಂಪಾರ್ಟೆಂಟ್. Okay, so this much which is needed here. ಇಲ್ಲಿ ಇಂಪಾರ್ಟೆಂಟ್ ಅಂತಂದ್ರೆ ಎಷ್ಟು ಎಲೆಕ್ಟ್ರಾನ್ ಚೇಂಜ್ ಆಯ್ತು ಅನ್ನೋದನ್ನ ನೋಡಿ. ಈಗ ಹಾಗಾದ್ರೆ ಫಸ್ಟ್ ಒಂದು ಯಾವ ಕಂಡೀಷನ್ ಅಂತಂದ್ರೆ ಬೇಸಿಕ್ ಕಂಡೀಷನ್, ಸೆಕೆಂಡ್ ಒನ್ ನ್ಯೂಟ್ರಲ್ ಕಂಡೀಷನ್, ಥರ್ಡ್ ಒನ್ acidic condition. Now we'll see acidic condition reaction. ನಾವಿಲ್ಲಿ 5 ರಿಯಾಕ್ಷನ್ ಅನ್ನು ಡಿಸ್ಕಸ್ ಮಾಡ್ತೀವಿ. ಎಷ್ಟು? 5 ರಿಯಾಕ್ಷನ್ ಅನ್ನು ಡಿಸ್ಕಸ್ ಮಾಡ್ತೀವಿ. ಓಕೆ, 5 ರಿಯಾಕ್ಷನ್ ಅಲ್ಲಿ ಬೇಸಿಕ್ ಏನು ಅಂದ್ರೆ, ಬೇಸಿಕ್ ಅಂದ್ರೆ ಬೇಸಿಕ್ ಲೆವೆಲ್ ಏನು ಅಂತಂದ್ರೆ acidic condition ಅಂದ ತಕ್ಷಣ ನಾವ್ ಏನ್ ನೆನ್ಪಿಟ್ಕೋಬೇಕು ರಿಯಾಕ್ಷನ್ ಅನ್ನ ನೋಡಿ, ಇಷ್ಟೇ. MnO4 ಮೈನಸ್ ಪ್ಲಸ್ H ಪ್ಲಸ್, ಇಲ್ಲಿ ಏನೋ ಒಂದು ಆಡ್ ಮಾಡ್ತೀವಿ ನಾವು, give rise to Mn2 ಪ್ಲಸ್ ಪ್ಲಸ್ H2O ಪ್ಲಸ್ ಇಲ್ಲೇನೋ ಒಂದು ಆಡ್ ಮಾಡ್ತೀವಿ. ಇಲ್ಲೇನ್ ಮಾಡ್ತೀವಿ ಅನ್ನೋದು ನಾವೇನ್ ಮಾಡ್ಲಿಕ್ಕೆ ಅನ್ನೋದ್ರ ಮೇಲೆ ಡಿಪೆಂಡ್. ನೋಡಿ ಫಸ್ಟ್ ರಿಯಾಕ್ಷನ್ ನೋಡಿ, I ಮೈನಸ್, ಹೌದಾ? ಇಲ್ಲಿ ನೋಡಿ I ಮೈನಸ್ ಹಚ್ಚಿದೆ, ಗಿವ್ ರೈಸ್ ಟು I2. ಇಷ್ಟೇ ರಿಯಾಕ್ಷನ್, I ಮೈನಸ್ I2 ಅಂತ ಹಚ್ಚಿದೆ, ಹೌದಾ? ಈಗ ಬ್ಯಾಲೆನ್ಸಿಂಗ್ ಹೇಗೆ ಕೊಡ್ತೀನಿ, ವಿದೌಟ್ ದಿಸ್ ಬ್ಯಾಲೆನ್ಸಿಂಗ್ ಹೇಗೆ ಕೊಡ್ತೀನಿ ನೋಡಿ. ಬ್ಯಾಲೆನ್ಸಿಂಗ್ ನೋಡಿ ಸೇಮ್. ಈಗ ಫಸ್ಟ್ ಹೇಳಿ Mn to Mn ಹೋಮ್ ಯೂನಿಟ್ ಚೇಂಜ್ ಆಯ್ತು, acidic ಮೀಡಿಯಂ 5, ಹೌದಾ? ಅಯೋಡಿನ್ ಟು ಅಯೋಡಿನ್ ಎಷ್ಟು ಯೂನಿಟ್ ಚೇಂಜ್ ಆಯ್ತು? 2 ಯೂನಿಟ್. ಪ್ರೀವಿಯಸ್ ಕೇಸ್ ನೆನ್ಪು ಮಾಡ್ಕೊಳ್ಳಿ, 2 ಯೂನಿಟ್ ಅದ ನೋಡಿ, 5 ಯೂನಿಟ್ 2 ಯೂನಿಟ್ ನೋಡಿ. ಇದು ಬ್ಯಾಲೆನ್ಸ್ ಆಗೋದಿಲ್ಲ ಅಂದ್ರೆ ಕ್ಯಾನ್ಸಲ್ ಆಗೋದಿಲ್ಲ. 5 ಮಲ್ಟಿಪ್ಲೈ ಟು I, 2 ಮಲ್ಟಿಪ್ಲೈ ಟು Mn ಮಾಡ್ತಾ ಹೋಗಿ, 2 Mn, 5 2s 10 I, 2 Mn, here 5, here plus 5 I2 ಬರ್ದ್ರಿ. ನೆಕ್ಸ್ಟ್ ಆಕ್ಸಿಜನ್ ನೋಡಿ, 4 2s 8 ಆಕ್ಸಿಜನ್ ಇದೆ, ಇಲ್ಲಿ ನೋಡಿ ಒಂದೇ ಇದೆ, 8 ಹಚ್ತೀನಿ, 8 2s 16 H plus 16 ಹಚ್ಚಿದೆ. Yes, this is balancing ನೋಡಿ, ಚೆಕ್ ಮಾಡ್ಕೊಳ್ಳಿ. I minus 10 ಇದೆಯಾ, 2 MnO4 minus ಇದೆಯಾ, 16 H plus ಇದೆಯಾ, Mn2 plus H2O I minus. ಅದಕ್ಕೆ ಹೇಳಿದ್ದು ಕಾಮನ್ ನೋಡಿ, ಕಾಮನ್ ಎಲ್ಲಾ ಕಡೆ ನೋಡಿ, ಕಾಮನ್ ಏನ್ ಚೇಂಜ್? C2O4 ಇದ್ದಿದ್ದು CO2, S2 minus SO2 minus SO4 ಅಷ್ಟೇ. ಈಗ ಕರೆಕ್ಟ್ ಆಗಿ ನೋಡಿ. ಓಕೆ, ಫಸ್ಟ್ ರಿಯಾಕ್ಷನ್ iodide ion to form iodine to iodine, it will give iodine, ಇದು iodine. Iodide ions converted into iodine. ನೆಕ್ಸ್ಟ್ ನೋಡಿ ಆಕ್ಸಾಲೇಟ್ ಅಯಾನ್, ಇದಕ್ಕೆ ಏನಂತ ಕರಿತೀವಿ ನಾವು ಇದನ್ನ? ಆಕ್ಸಾಲೇಟ್ ಅಯಾನ್. ಎಲ್ಲಿಂದ ಬಂತಿದು? ಆಕ್ಸಾಲಿಕ್ ಆಸಿಡ್ ಇಂದ ಬಂತು. ಆಕ್ಸಾಲಿಕ್ ಆಸಿಡ್ ಸ್ಟ್ರಕ್ಚರ್ ಹೀಗಿರ್ತದೆ ಗೊತ್ತಿರಲಿ, COH ಆಕ್ಸಾಲಿಕ್ ಆಸಿಡ್. ಇದು ಆಕ್ಸಾಲೇಟ್ ಅಯಾನ್ ಅಂದ್ರೆ 2 H ತೆಗೆದಿದ್ವಿ, ಇಲ್ಲಿ ಇಲ್ಲೊಂದು ಮೈನಸ್ ಬಂತ ಅಷ್ಟೇ. ಆಕ್ಸಾಲೇಟ್ ಅಯಾನ್
MnO4 ಮೈನಸ್ ಜೊತೆ ರಿಯಾಕ್ಟ್ ಆದಾಗ ಇನ್ ಪ್ರೆಸೆನ್ಸ್ ಆಫ್ ಅಸಿಡಿಕ್ ಕಂಡೀಷನ್ Mn2 ಪ್ಲಸ್ H2 ಪ್ಲಸ್ CO2 ಇಸ್ ದ ಪ್ರಾಡಕ್ಟ್ ಇಸ್ ಗೋಯಿಂಗ್ ಟು ಫಾರ್ಮ್. ಎರಡನೇ ರಿಯಾಕ್ಷನ್ ಒಂದ್ಸಲ ಕ್ವಿಕ್ ಆಗಿ ಬ್ಯಾಲೆನ್ಸ್ ಮಾಡೋದು ನೋಡಿ. ಕಾರ್ಬನ್ ಟು ಕಾರ್ಬನ್ ಎಷ್ಟು ಯೂನಿಟ್ ಚೇಂಜ್ ಆಯ್ತು ಅಂತ ಕ್ಯಾಲ್ಕುಲೇಟ್ ಮಾಡಿ. ನಾ Mn ಬರೀತೀನಿ. Mn is 5. ಕಾರ್ಬನ್ ಟು ಕಾರ್ಬನ್ ಎಷ್ಟು ಯೂನಿಟ್ ಚೇಂಜ್ ಆಯ್ತು ಹೇಳಿ ನೋಡಿ. ಇದರಲ್ಲಿ ಪ್ಲಸ್ 3 ಆಕ್ಸಿಡೇಷನ್ ಸ್ಟೇಟಾ, ಇದರಲ್ಲಿ ಪ್ಲಸ್ 4 3 to 4 1 ಯೂನಿಟ್ ಆಯ್ತು. ಬಟ್ ನೋಡಿ ಇಲ್ಲಿ C2 ಇದೆ, ಇಲ್ಲಿ 2C ಮಾಡ್ಕೋಬೇಕು ಅಂದ್ರೆ 2 ಯೂನಿಟ್ ಚೇಂಜ್ ಆತಿಲ್ಲೋ. ಎರಡನ್ನ Mn ಮಲ್ಟಿಪ್ಲೈ ಮಾಡಿ, ಐದನ್ನ C ಮಲ್ಟಿಪ್ಲೈ ಮಾಡಿ. Mn ಇಂಟು 2 Mn ಬಂತು, C ಇಂಟು 5 ಬಂತು ಇಲ್ಲಿ ನೋಡಿ, 5 ಬಂತ. ನೆಕ್ಸ್ಟ್ 2 Mn ಬಂತು, 5 ಇಂಟು 2, ಯಾಕಂದ್ರೆ ಇಲ್ಲಿ ಆಲ್ರೆಡಿ C2 ಇರೋದು, ನಾ ಇಲ್ಲಿ 2C ಮಾಡ್ಕೊಂಡಿದ್ದೆ, ಇಂಟು 5 10 ಆಯ್ತು. ಹೌದಾ? ಇದಾದ್ಮೇಲೆ ನೋಡಿ ಆಕ್ಸಿಜನ್ ಇಲ್ಲಿ ನಾ 16 ಬರ್ದಿಲ್ಲ, ಜಸ್ಟ್ ಇಮ್ಯಾಜಿನ್ 16 ಬರ್ದಿಲ್ಲ, ನನಗೆ 8 ಗೊತ್ತಿಲ್ಲ ನೋಡಿ. 4 to the 20 ಆಕ್ಸಿಜನ್, 4 to the 8 ಆಕ್ಸಿಜನ್ 28 ಆಯ್ತು ಇಲ್ಲಿ ನೋಡಿ 10 to the 20, ನನಗೆ 8 ಬೇಕು. ಹೌದಾ? 8 ಹಚ್ಚಿರಿ ಬಂತ, 8 to the 16 ಹೈಡ್ರೋಜನ್ 16 ಬಂತು ನೋಡಿ. ಬಹಳ ಸಿಂಪಲ್. ಒಂದನ್ನ ಅರ್ಥ ಮಾಡ್ಕೊಂಡ್ರೆ ಇನ್ನೊಂದು ಅರ್ಥ ಮಾಡ್ಕೊಂಡು ಬರೆಯೋದಕ್ಕೆ ಬರಬೇಕು. ದಟ್ ಈಸ್ ದ ವೇ ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ ನೆನಪಿಟ್ಕೊಳ್ಬೇಕು ನಾವು. ಸೊ ಲೈಕ್ ದಿಸ್ ಸೆಕೆಂಡ್ ರಿಯಾಕ್ಷನ್. ಥರ್ಡ್ ರಿಯಾಕ್ಷನ್ ನೋಡಿ, S2 minus sulfide ion which is from hydrogen sulfide. We have taken hydrogen sulfide, sulfide ion liberate ಆಗ್ತದೆ, sulfide ion to form sulfur. So same reactant sulfurous, remember ಅಂದ್ರೆ ಸಲ್ಫೈಟ್. ಇದು ಸಲ್ಫ್ಯೂರಸ್ ಆಸಿಡ್ ಇಂದ ಬರೋದು ಯಾವುದು? ಸಲ್ಫೈಟ್ ಅಯಾನ್ give rise to sulfate. ಆಕ್ಸಿಡೇಷನ್ ಸ್ಟೇಟ್ ನೋಡಿ, ಇಲ್ಲಿ ಪ್ಲಸ್ 4 ಇದರಲ್ಲಿ ಪ್ಲಸ್ 6 ಬರ್ತದೆ ನೋಡಿ. ಹೌದಾ? ಸಲ್ಫೈಟ್ give rise to sulfate. ಇದೇ ರೀತಿ ನೈಟ್ರೈಟ್, ಇದು ನೈಟ್ರೈಟ್ ಪ್ಲಸ್ 3 give rise to ನೈಟ್ರೇಟ್ ಪ್ಲಸ್ 5 ನೋಡಿ. ಇದರಲ್ಲೂ ಕೂಡ ಪ್ಲಸ್ 5 ಆಕ್ಸಿಡೇಷನ್. ಲಾಸ್ಟ್ ಗೆ Fe2 ಪ್ಲಸ್ ಗ್ರೀನ್ ಕಲರ್ ಇರ್ತದೆ, give rise to Fe3 ಪ್ಲಸ್ ಯೆಲ್ಲೋ ಕಲರ್. ಇದು ನೋಡಿ 2 ಪ್ಲಸ್ 3 ಪ್ಲಸ್. ಬಹಳ ಸಿಂಪಲ್. ಎಲ್ಲದರಲ್ಲೂ ಈ ಪಾರ್ಟ್ ಸೇಮ್ ಇದೆ. MnO4 ಮೈನಸ್ H ಪ್ಲಸ್ Mn2 ಪ್ಲಸ್ H2, MnO4 ಮೈನಸ್ H ಪ್ಲಸ್ Mn2 ಪ್ಲಸ್ H2, ವೆರಿ ಕಾಮನ್. ಹೌದಾ? ರಿಯಾಕ್ಷನ್ ಬರೋದು ಬಹಳ ಸಿಂಪಲ್. ಕುತ್ಕೊಂಡು ಪ್ರಾಕ್ಟೀಸ್ ಮಾಡಬೇಕಷ್ಟೇ, ವೆರಿ ಇಂಪಾರ್ಟೆಂಟ್. ಪ್ರಾಕ್ಟೀಸ್ ಮಾಡಿ. ಈ ರಿಯಾಕ್ಟೆಂಟ್ ಯಾವುದು ಫಿಕ್ಸ್ ಇದೆ, ರಿಯಾಕ್ಟೆಂಟ್ ಮತ್ತು ಪ್ರಾಡಕ್ಟ್ ಕಡೆ, ಅದನ್ನ ಒಂದು ಕಡೆ ಫಿಕ್ಸ್ ಇಟ್ಕೊಂಡು ಉಳಿದನ್ನ ಬರೀತಾ ಹೋಗಿ, ಈಸಿಲಿ ಬರ್ತದೆ ನಿಮಗೆ. ರೈಟ್? ಸೊ ದಿಸ್ ಇಸ್ ದ acidic condition oxidizing nature of potassium permanganate. 6 reactions we have total, 6 reactions. ಅದೇ ಹೇಳಿದಲ್ಲ, ಕಾಂಪಿಟೇಟಿವ್ ಎಕ್ಸಾಮಿಗೆ ಅಷ್ಟೇ ಇದು, ಬೋರ್ಡ್ ಎಕ್ಸಾಮಿಗೆ ಇದನ್ನು ನೀವು ಓದೋ ಅವಶ್ಯಕತೆ ಇಲ್ಲ. ಬಿಲೀವ್ ಮಿ, ಡೋಂಟ್ ವರಿ ಅಬೌಟ್ ಇಟ್. ರೈಟ್? ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್. ಮುಂದಿನ ಕ್ಲಾಸಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.